ಓಂ ಶಾಂತಿ. ಮುರಳಿಯ ದಿನಾಂಕ 21 ಡಿಸೆಂಬರ್ 2023. बाबा ತಿಳಿಸ್ಕೊಡ್ತಾರೆ, मीठे बच्चे, शिव बाबा के सिवाय तुम्हारा यहाँ कुछ भी नहीं, इसलिए इस देह के बांध से भी दूर खाली बेग्गर होना है. बेग्गर ही प्रिंस बनेंगे. ಮುರಳಿಯ ಸಾರಾಂಶದಲ್ಲಿ ಬಾಬಾ ಇವತ್ತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಶಿವಬಾಬಾರ ಹೊರತು ನಮ್ಮದು ಇಲ್ಲಿ ಏನೂ ಇಲ್ಲ. ಹಾಗೆ ನೋಡಿದರೆ ನಮ್ಮದು ಈ ಜಗತ್ತು ಅಲ್ವೇ ಅಲ್ಲ, ನಾವಿಲ್ಲಿ ಪಾತ್ರಧಾರಿಗಳು. ಬಾಬಾ ನಮಗೆ ವಾಣಿಯಲ್ಲಿ ಯಾವಾಗಲೂ ನೆನಪು ಮಾಡಿಸ್ತಾರೆ, ಮಕ್ಕಳೇ ಅಬಗರ್ ಜಾನ ಹೇ, ಮನೆಗೆ ಹೋಗಬೇಕು, ನಮ್ಮ ಪಾತ್ರ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಶಿವಬಾಬಾನೇ ನಮ್ಮ ಸರ್ವಸ್ವ, ನಮ್ಮ ಜಗತ್ತು, ನಮ್ಮ ಪಾಲಿಗೆ ಸರ್ವವು. ಅದಕ್ಕೆ ಸದಾ ನೆನಪಿರಲಿ, ಶಿವಬಾಬನ ಹೊರತು ಇಲ್ಲಿ ನಮ್ಮದೇನೂ ಇಲ್ಲ. ಅದಕ್ಕಾಗಿ ಈ ದೇಹಾಭಿಮಾನದಿಂದ ದೂರ, ನಂದು ಅಂತ ಬಂದಾಗ ದೇಹಾಭಿಮಾನ ಬರುತ್ತೆ. ಅದಕ್ಕೆ ದೇಹಾಭಿಮಾನದಿಂದ ದೂರ ಸ್ವಯಂವನ್ನು ಹೇಗೆ ಇಟ್ಕೊಳ್ಬೇಕು ಅಂದರೆ ಬಾಬಾ ಹೇಳ್ತಾರೆ, ಬೆಗ್ಗರ್ ಹೋನಾ ಹೇ. ಖಾಲಿ ಬೆಗ್ಗರ್ ಹತ್ರ ಏನಿರುತ್ತೆ, ಒಬ್ಬ ಭಿಕ್ಷುಕನ ಹತ್ರ. ಹಾಗಾಗಿ ನನ್ನದೇನೂ ಇಲ್ಲ, ಎಲ್ಲವನ್ನು ನೋಡ್ತಾ ಇದ್ರು, ಎಲ್ಲವನ್ನು ಬಳಸ್ತಾ ಇದ್ರು, ಇದು ಯಾವುದು ನನ್ನದಲ್ಲ. ನನ್ನವರು ಕೇವಲ ಒಬ್ಬ ಶಿವ ತಂದೆ. ಬೆಗ್ಗರಿಂದಲೇ ಪ್ರಿನ್ಸ್ ಆಗಬೇಕಾಗಿದೆ. ಏನೂ ಇಲ್ಲದಂಥ ಸ್ಥಿತಿಯಿಂದ ಎಲ್ಲವನ್ನು ಪಡೀಲಿಕ್ಕೆ ಸಾಧ್ಯ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ಬಚ್ಚೆ, ಶಿವ ಬಾಬಾಕ್ಕೆ ಸಿವಾಯ್ ತುಮಾರ ಯಾ ಕುಚ್ ಭೀ ನಹಿ. ಈ ಮಾತನ್ನು ನಾವು ಇಡೀ ದಿನ ಅನುಭವ ಮಾಡೋಣ. ಪ್ರಶ್ನೆ, ಡ್ರಾಮಾ ಕಿ ಯಥಾರ್ಥ ನಾಲೆಜ್ ಕೌನ್ ಸೆ ಖ್ಯಾಲಾತ್ ಸಮಾಪ್ತ ಕರ್ ದೇತಿ ಹೈ. ಡ್ರಾಮಾದ ಯಥಾರ್ಥ ಅರಿವು ನಮ್ಮಿಂದ ಯಾವ ವಿಚಾರಗಳನ್ನು ಸಮಾಪ್ತಿ ಮಾಡಿಸುತ್ತೆ? ಡ್ರಾಮಾದ ಸ್ಮೃತಿ ಇರೋದರಿಂದ ಏನು ಲಾಭ, ಯಾವ ಆಲೋಚನೆಗಳನ್ನು ಕೊನೆಗೊಳಿಸ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ ಬಾಬಾ. ಉತ್ತರ, ಯಾ ಬಿಮಾರಿ ಕ್ಯೂ ಆಯಿ, ಐಸೆ ನೈ ಕರ್ತೆ ತೋ ಐಸೆ ನೈ ಹೋತಾ, ಯಾ ವಿಘ್ನ ಕ್ಯೂ ಪಡಾ, ಬಂಧನ್ ಕ್ಯೂ ಆಯಾ, यह सब ख्यालात ड्रामा की यथार्थ नालेज से समाप्त हो जाते हैं. ಬಾಬಾ ಏನು ಹೇಳ್ತಾರೆ, ಈ ಕಾಯಿಲೆ ನನಗೆ ಯಾಕೆ ಬಂತು, ಹೀಗೆ ಆಗದಿದ್ದರೆ ಚೆನ್ನಾಗಿರ್ತಿತ್ತು, ಈ ರೀತಿ ಆಗದೇ ಇದ್ದರೆ ಆ ರೀತಿ ಆಗ್ತಿರಲಿಲ್ಲ, ಈ ವಿಘ್ನ ಯಾಕೆ ಬಂತು, ಬಂಧನ ಯಾಕೆ, ಇವೆಷ್ಟೆಲ್ಲ ಪ್ರಶ್ನೆಗಳಿದಾವಲ್ಲ, ಇದಕ್ಕೆಲ್ಲ ಉತ್ತರ ಡ್ರಾಮಾ. ಏನು ಬರೋದಿತ್ತು ಬಂದೇ ಬರ್ತದೆ, ಬಾರದು ಬಪ್ಪದು ತಪ್ಪದು ಅಂತ ಹೇಳ್ತಾರೆ. ಹೌದಾ ಇಲ್ವೋ? ಡ್ರಾಮಾನುಸಾರವಾಗಿ ಬಾಬಾ ಏನು ಹೇಳ್ತಾರೆ, ಲೆಕ್ಕಾಚಾರ ಇರ್ಬೋದು, ರೋಗ ರುಜಿನ ಇರ್ಬೋದು, ವಿಘ್ನಗಳಿರ್ಬೋದು, ಇವೆಲ್ಲ ನಾಟಕದ ಸೈಡ್ ಸೀನ್ಗಳಿದ್ದಂಗೆ ಬರಲೇಬೇಕು. ಮತ್ತು ನಾವು ಮಾಡಿದ ಕರ್ಮದ ಲೆಕ್ಕಾಚಾರವನ್ನು ಇಲ್ಲೇ ತೀರಿಸಿ ಹಗುರ ಪಾವನ ಪವಿತ್ರ ಆಗಿನೇ ಮನೆಗೆ ಹೋಗಬೇಕು. ಯಾಕೆ ಬಂತು ಅಂದರೆ ಹೇಗೆ ಹೇಳೋದು, ಯಾಕೆ ಬಂತು, ಇತ್ತು ಅದರದ್ದು ಋಣಾವಶೇಷ, ಅದನ್ನು ತೀರಿಸೋದಕ್ಕೋಸ್ಕರ ಬಂದಿದೆ. ನಮಗೀಗ ಅದು ಅರ್ಥ ಆಗಿದೆ. ಅದಕ್ಕೆ ಯಾಕೆ ಅಲ್ಲ ಎನ್ನುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಡ್ರಾಮಾನ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ಬಾಬಾ ಹೇಳ್ತಾರೆ, ಇದು ಯಾವುದು ಬರೋದೇ ಇಲ್ಲ ಸಂಕಲ್ಪಗಳು. ಯಾಕೆ ಅಂದರೆ ಡ್ರಾಮಾ ಅನುಸಾರ ಜೋ ಹೋನಾ ತಾ ವಹಿ ಹುವಾ, ಕಲ್ಪ ಪಹಲೆ ಭಿ ಹುವಾ ಥಾ, ಪುರಾನಾ ಶರೀರ್ ಹೇ, ಇಸೆ छत्तियाँ भी लगनी ही है, इसलिए कोई ख्यालात चल नहीं सकते. ಶಿವಬಾಬಾ ಸ್ಪಷ್ಟಪಡಿಸ್ತಾರೆ, ಯಾಕೆ ಹಿಂಗೆಲ್ಲ ಆಗುತ್ತೆ, ನನಗೆ ಯಾಕೆ ಬಾಬಾ, ನನಗೆ ಕಾಯಿಲೆ ಯಾಕೆ, ನನಗೆ ವಿಘ್ನ ಯಾಕೆ, ನನಗೆ ಬಂಧನ ಯಾಕೆ? ಮಗು ಡ್ರಾಮಾನುಸಾರವಾಗಿ ಏನು ಆಗೋದಿತ್ತು ಅದು ಹಾಗೇ ಆಗುತ್ತೆ. ಕಲ್ಪದ ಮೊದಲು ಆಗಿದ್ದೇ ಆಗುತ್ತೆ. ಇಲ್ಲಿ ಕಲ್ಪದ ಮೊದಲು ಅಂತ ಬಾಬಾ ಹೇಳಿದರು, ಮತ್ತು ಇವತ್ತು ಆಗ್ತಾ ಇದೆ ಅಂದರೆ ಕಾರಣ ಹಿನ್ನೆಲೆ ನಾವೇ ಇರ್ತೀವಿ. ಯಾವುದೋ ಬ್ಯಾಲೆನ್ಸ್ ಇದೆ, ಅದು ಪೂರ ಮಾಡಬೇಕಲ್ವಾ. ಅದಕ್ಕೆ ಏನಾಗಿತ್ತೋ ಅದಾಗುತ್ತೆ ಅಂತಾರೆ ಬಾಬಾವರು. ಹಳೆ ಶರೀರ ಆದಮೇಲೆ ಅದಕ್ಕೆ ಹೊಲಿಗೆ ಬಿಡಲೇಬೇಕು. ಹಳೆ ಬಟ್ಟೆಗೆ ಹೆಂಗೆ ನೋಡಿ ನಾವು ಅದಕ್ಕೆ ಪ್ಯಾಚ್ ವರ್ಕ್ ಮಾಡ್ತೀವಿ, ಇದಕ್ಕೂ ಒಂದಲ್ಲ ಒಂದು ಏನಾದರೂ ತೊಂದರೆಗಳಿದ್ದೇ ಇರುತ್ತೆ. ಬಾಬಾ ಹೇಳ್ತಾರೆ, ತೊಂದರೆಗಳು ಮತ್ತು ಹಳೇದಾದ್ಮೇಲೆ ಏನು ನಿರೀಕ್ಷೆ ಮಾಡಲಿಕ್ಕಾಗುತ್ತೆ, ಅದನ್ನು ಸಂಭಾಲನೆ ಮಾಡಬೇಕಷ್ಟೆ. ಅದಕ್ಕಾಗಿ ಇವ್ಯಾವ ಆಲೋಚನೆಗಳನ್ನು ಮಾಡಬೇಡಿ ಅಂತ ಹೇಳ್ತಾರೆ ಬಾಬಾವರು. ಡ್ರಾಮಾನ ಚೆನ್ನಾಗಿ ತಿಳ್ಕೊಂಡ್ರೆ ಇವೆಲ್ಲ ವ್ಯರ್ಥ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್. ವ್ಯರ್ಥ ಸಂಕಲ್ಪ ಅನ್ನೋದಕ್ಕಿಂತ ಬಾಬಾ ಹೇಳ್ತಾರೆ, ಇವು ಅನುಪಯುಕ್ತ ಸಂಕಲ್ಪಗಳು ಅಂತ ಹೇಳ್ತಾರೆ. ಗೀತೆ, ಹಮೇ ಉನ್ ರಾಹೋಂ ಪರ್ ಚಲ್ನಾ ಹೈ,
ನಾವು ಆ ಮಾರ್ಗದ ಅನುಸಾರವಾಗಿ ನಡಿಬೇಕು. ಯಾವ ಮಾರ್ಗ? ಶಿವಬಾಬಾ ಕೊಟ್ಟಿರ್ತಕ್ಕಂಥ ಮಾರ್ಗ, ಶ್ರೀಮತದ ಅನುಸಾರವಾಗಿ ನಡೆದರೆ ಆತ್ಮೋನ್ನತಿ, ಆತ್ಮಕಲ್ಯಾಣ. ಓಂ ಶಾಂತಿ. ಉನ್ ರಾಹೋಂ ಪರ್ ಚಲ್ನಾ ಹೈ. ಕೌನ್ ಸಿ ರಾಹೆ? ಆ ಮಾರ್ಗದ ಅನುಸಾರವಾಗಿ ನಡಿಬೇಕು. ಯಾವ ಮಾರ್ಗ ಅದು? ರಾವ್ ಬಾಬಾ ಹೇಳ್ತಿದ್ದಾರೆ, ರಾಹ ಕೌನ್ ಬತಾತಾ ಹೈ? ಮಾರ್ಗ ಯಾರು ನಮಗೆ ಕೊಡ್ತಿದ್ದಾರೆ? ಸಲಹೆ ಯಾರು ತಿಳಿಸ್ತಿದ್ದಾರೆ? ದಾರಿ ಯಾರು ತೋರಿಸ್ತಿದ್ದಾರೆ? बच्चे जानते हैं कि हम किसी की राय पर चल रहे हैं. राय कहो, राह कहो व श्रीमत कहो, एक ही बाप की है. ಇಲ್ಲಿ ಬಾಬಾ ನಮಗೆ ತಿಳಿಸ್ಕೊಡ್ತಿದ್ದಾರೆ, ಬಾಬನ ಮಕ್ಕಳಾದ ನಮಗೆ ಗೊತ್ತಿದೆ ನಮಗೆ ಸಲಹೆ ಅಥವಾ ಶ್ರೀಮತ ಕೊಡ್ತಿರೋದು ಯಾರು ಅಂತ. ಶ್ರೀಮತ ಅಂತಾದರೂ ಹೇಳಿ, ಸಲಹೆ ಅಂತಾದರೂ ಹೇಳಿ, ಮಾರ್ಗ ಅಂತಾದರೂ ಹೇಳಿ, ಎಲ್ಲ ಒಬ್ಬರದೇ. ಒಬ್ಬ ತಂದೆ ಕೊಡೋದೇ ಶ್ರೀಮತ, ಶ್ರೀಮತವೇ ಸಲಹೆ, ಶ್ರೀಮತವೇ ಮಾರ್ಗ, ಶ್ರೀಮತವೇ ನಮಗೇನಾಗಿದೆ ಸರ್ವಸ್ವವು. ಅವ ಶ್ರೀಮತ್ ಪರ್ ಚಲ್ನಾ ಹೈ. ಶ್ರೀಮತದ ಅನುಸಾರವಾಗಿ ಈಗ ನಡಿಬೇಕು. ಲೇಕಿನ್ ಶ್ರೀಮತ್ ಕಿಸ್ಕಿ? ಶ್ರೀಮತ ಯಾರ್ದು? लिखा हुआ है श्रीमद् भगवत गीता, तो ज़रूर श्रीमत की तरफ हमारा बुद्धि योग जाएगा. ಶ್ರೀಮತ್ ಭಗವದ್ಗೀತಾ ಅನ್ನೋ ಶಬ್ದ ಜನಜನಿತ ಆಗಿದೆ. ಅಂದಮೇಲೆ ಬಾಬಾ ಹೇಳ್ತಾರೆ ಶ್ರೀಮತದ ಕಡೆಗೆ ನಮ್ಮ ಬುದ್ಧಿಯೋಗ ಹೋಗಬೇಕು, ಹೋಗುತ್ತೆ. ಶ್ರೀಮತ ಅಂದರೆ ಕೇವಲ ಶಿವಬಾಬಾ ಕೊಡೋದು ಮಾತ್ರ. ಪರಮಾತ್ಮನಿಂದ ಬರುವ ಮಾತೇ ಶ್ರೀಮತ. ಪರಮಾತ್ಮ ತಂದೆ ಕೊಡುವಂಥ ಮಾರ್ಗದರ್ಶನವೇ ಶ್ರೀಮತ. ಪರಮಾತ್ಮ ತಂದೆ ಕೊಡುವ ಸಲಹೆಗಳೇ ಶ್ರೀಮತ. ಅಬ್ ತುಮ್ ಬಚ್ಚೆ ಕಿಸ್ಕಿ ಯಾದ್ ಮೇ ಬೈಠೆ ಹೋ? ಪಾಪ ಕೇಳ್ತಾರೆ, ಯಾರು ನೆನಪಲ್ಲಿ ಕುಳಿತಿದ್ದೀರಾ? ಅಗರ್ ಶ್ರೀಕೃಷ್ಣ कहते हो तो उनको वहाँ याद करना पड़े. ಶ್ರೀಕೃಷ್ಣ ಅಂದಾಗ ಕೃಷ್ಣನ ಎಲ್ಲಿ ನೆನಪು ಮಾಡಬೇಕು? ಶ್ರೀಕೃಷ್ಣ ಇರೋದೆಲ್ಲಿ? ಸತ್ಯುಗದಲ್ಲಿ ಅಲ್ವಾ? ತುಮ್ ಬಚ್ಚೆ ಶ್ರೀಕೃಷ್ಣಕ್ಕೂ ಯಾದ್ ಕರ್ತೆ ಹೋ ಯಾ ನಹಿ? ಶ್ರೀಕೃಷ್ಣನ ನೆನಪು ಮಾಡ್ತಿರೋ ಅಥವಾ ಇಲ್ವೋ ಅಂತ ಕೇಳ್ತಾರೆ ಬಾಬರು. ವರ್ಷೆ ಕೆ ರೂಪ ಮೇ ಯಾದ್ ಕರ್ತೆ ಹೋ? ಆಸ್ತಿಯ ರೂಪದಲ್ಲಿ, ಪ್ರಾಪ್ತಿಯ ರೂಪದಲ್ಲಿ ನಾವು ನೆನಪು ಮಾಡ್ತೀವಿ. ಯಾಕಂದರೆ ಸತ್ಯುಗದಲ್ಲಿ ಬರೋದಂತೂ ಸತ್ಯ. ಸತ್ಯುಗದಲ್ಲಿ ಶ್ರೀಕೃಷ್ಣನ ಜೊತೆಯಲ್ಲಿ ನಾವು ಪಾತ್ರ ಮಾಡುವುದು ಸತ್ಯ. ಅಂದಮೇಲೆ ಶ್ರೀಕೃಷ್ಣನ ನೆನಪು ನಾವು ಪ್ರಾಪ್ತಿಯ ರೂಪದಲ್ಲಿ, ಆಸ್ತಿಯ ರೂಪದಲ್ಲಿ ನೆನಪು ಮಾಡೋಣ. ಯಾತೋ ಜಾನ್ತೇವನ ಹಮ್ ಪ್ರಿನ್ಸ್ ಬನೆಂಗೆ. ಶಿವಬಾಬಾ ತಿಳಿಸಿದ್ದಾರೆ, ನಾವೆಲ್ಲರೂ ಸತ್ಯುಗದಲ್ಲಿ ಬರೋರು. ಕೃಷ್ಣ ಒಬ್ಬನೇ ಪ್ರಿನ್ಸ್ ಇರೋದಿಲ್ಲ, ಅವನ ಫ್ರೆಂಡ್ಸು ಇರ್ತಾರೆ, ಸಮಕಾಲಿಕರು ಇರ್ತಾರೆ, ಇತರೆ ರಾಜ ಪರಿವಾರದವರು ಇರ್ತಾರೆ. ಅಂದಮೇಲೆ ನಾವು ಪ್ರಿನ್ಸ್ ಆಗ್ಬೋದು. ಅದಕ್ಕೆ ನಾನು ಪ್ರಿನ್ಸ್ ಆಗಬೇಕು. ನಾವು ಪ್ರಿನ್ಸ್ ಆಗಲಿಕ್ಕೇ ಬಾಬಾವ್ರ ಶಿಕ್ಷಣವನ್ನು ಕಲಿತಾ ಇದ್ದೀವಿ. ಐಸೆ ತೋ ನಹಿ ಜನಮ್ತೆ ಹಿ ಲಕ್ಷ್ಮೀನಾರಾಯಣ ಬನೆಂಗೆ. ಈ ಥರ ಎಲ್ಲ ಪ್ರಿನ್ಸ್ ಆಗಲಾರ್ದೆ ಏಕ್ದಮ್ ಕಿಂಗ್ ಆಗ್ಲಿಕ್ಕೆ ಬರೋದಿಲ್ಲ. ಯುವರಾಜ ಆದಮೇಲೆ ಮಹಾರಾಜ ತಾನೆ. ಈ ಥರ ತಿಳ್ಕೊಳ್ಳೋದು ತಪ್ಪಲ್ವಾ? ಹುಟ್ಟುತ್ತಿದ್ದ ಹಾಗೆ ಬೈ ಬರ್ತ್ ಲಕ್ಷ್ಮೀನಾರಾಯಣ ಆಗ್ಲಿಕ್ಕೆ ಬರೋದಿಲ್ಲ. बरोबर हम शिव बाबा को याद करते हैं क्योंकि श्रीमत उनकी है. श्री कृष्ण भगवान उवाच कहने वाले श्री कृष्ण को याद करेंगे, परंतु कहाँ याद करेंगे? ಶಿವಬಾಬಾ ತಿಳಿಸ್ಕೊಡ್ತಾರೆ, ಬರೋಬರ್ ನಾವೆಲ್ಲ ಈಗ ಶಿವಬಾಬಾವ್ರನ್ನ ನೆನಪು ಮಾಡ್ತಿದ್ದೀವಿ. ಯಾಕೆ ಅಂದರೆ ನಮಗೆ ಗೊತ್ತು ಶ್ರೀಮತ ಇಲ್ಲಿ ನಮಗೆ ಯಾರ್ದು ಸಿಗ್ತಾ ಇದೆ? ಶಿವ ತಂದೆಯದು. ಶ್ರೀಕೃಷ್ಣ ಭಗವಾನ್ ಉವಾಚ ಅಂತ ಹೇಳೋರೆಲ್ಲ ಶ್ರೀಕೃಷ್ಣನ್ನೇ ನೆನಪು ಮಾಡೋದು. ಆದರೆ ಎಲ್ಲಿ ನೆನಪು ಮಾಡ್ತಾರೆ? ಉನ್ಕೋ ತೋ ಯಾದ್ ಕಿಯಾ ಜಾತಾ ಹೈ ವೈಕುಂಠ ಮೇ. ನಮಗೆ ಸತ್ಯುಗ ಅಂತ ಗೊತ್ತಿದೆ. ಜನ ಏನು ಹೇಳ್ತಾರೆ? ವೈಕುಂಠವಾಸಿ ಅಂತಾರೆ. ಅವ್ರು ವೈಕುಂಠದಲ್ಲಿ ನೆನಪು ಮಾಡಬೇಕಾಗತ್ತೆ. ತೋ ಮನ್ಮನಾಭವ ಅಕ್ಷರ ಶ್ರೀಕೃಷ್ಣ ಕಹ ನೈ ಸಕ್ತೆ. ಮನ್ಮನಾಭವ ಅನ್ನೋ ಶಬ್ದ ಇದೆಯಲ್ಲ, ಏನಿದ್ರ ಅರ್ಥ? ಬಾಬಾ ವಾಣಿಯಲ್ಲಿ ಹೇಳ್ತಾರೆ, ಇದು ವಶೀಕರಣ ಮಂತ್ರ ಅಥವಾ ಮಹಾಮಂತ್ರ. ಶಿವಬಾಬಾ ಕೊಟ್ಟಿರ್ತಕ್ಕಂಥ ನಮಗೆ ಮಂತ್ರ ಇದು ಮನ್ಮನಾಭವ. ನಮ್ಮ ಮನಸ್ಸನ್ನು ತಂದೆಯ ಜೊತೆ ಜೋಡಿಸುವಂಥದ್ದು. ನಿಮ್ಮ ಮನಸ್ಸನ್ನು ನನ್ನೊಂದಿಗೆ ಜೋಡಿಸಿ ನಾನು ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ತೀನಿ, ನಿಮ್ಮ ವಿಕರ್ಮಗಳನ್ನು ಭಸ್ಮ ಮಾಡ್ತೀನಿ ಅಂತ ಶ್ರೀಕೃಷ್ಣ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಧ್ಯಾಜೀವಾವಕಾಸಕ್ತೆ, ನಾನಿರೋ ಲೋಕಕ್ಕೆ ನೀವು ಬರ್ಬೋದು ಅಂತ ಹೇಳ್ಬೋದು. ಯಾಕೆ? ಕೃಷ್ಣ ಇರೋ ಲೋಕ ಯಾವುದು? ಸ್ವರ್ಗ. ಮುಜೆ ಯಾದ್ ಕರೋ ವಾ ತೋ ವೈಕುಂಠ ಮೇ ಟಹರಾ. दुनिया इन बातों को नहीं जानती. बाप कहते हैं बच्चे
ಯ ಸಬ್ ಶಾಸ್ತ್ರ ಭಕ್ತಿ ಮಾರ್ಗಕ್ಕೆ ಮಧ್ಯಾಜೀಭಾವ ಅಂದ್ರೆ ಸ್ವರ್ಗ. ಯಾಕೆಂದರೆ ಶ್ರೀಕೃಷ್ಣ ಇರೋದು ಸ್ವರ್ಗದಲ್ಲಿ, ಅದಕ್ಕೆ ವೈಕುಂಠ ಅಂತಲೂ ಹೇಳಲಾಗುತ್ತೆ. ಆದರೆ ಈ ಮಾತುಗಳನ್ನು ಜಗತ್ತು ತಿಳ್ಕೊಂಡಿಲ್ಲ ಅಂತಾರೆ ಬಾಬರು. ಜಗದ ಜನ ಅಷ್ಟು ಸುಲಭವಾಗಿ ತಿಳ್ಕೊಳ್ಳೋದಿಲ್ಲ. ಇವೆಲ್ಲ ಏನು ಮಾತುಗಳಿದ್ದಾವೆ ಶಾಸ್ತ್ರದಲ್ಲಿ ಬರೆದಿರುವಂತಹ ಭಕ್ತಿ ಮಾರ್ಗದ ಪದಗಳು ಅಂತ ಹೇಳ್ತಾರೆ ಬಾಬಾ. ಸಭೀ ಧರ್ಮಶಾಸ್ತ್ರೋಮೆ ಗೀತಾ ಭಿ ಆ ಜಾತಿ. ಎಲ್ಲ ಧರ್ಮಶಾಸ್ತ್ರಗಳು ಅಂದಾಗ ಅಲ್ಲಿ ಶ್ರೀಮದ್ ಭಗವದ್ಗೀತೆನೂ ಸೇರುತ್ತೆ ಅದರಲ್ಲಿ ಅಂತಾರೆ ಬಾಬರು. ಬರೋಬ್ಬರ್ ಗೀತಾ ಭಾರತ್ ಕಾ ಧರ್ಮಶಾಸ್ತ್ರ ಹೇ. ಗೀತೆ ಅಂದರೆ ಭಾರತದ ಧರ್ಮಶಾಸ್ತ್ರ. ಅದು ನಮ್ಮ ಧರ್ಮಶಾಸ್ತ್ರ ಶ್ರೀಮದ್ ಭಗವದ್ಗೀತೆ. ರಾಮಾಯಣ ಮಹಾಭಾರತ ಇವು ಮಹಾಕಾವ್ಯಗಳು. ಕಾವ್ಯಗಳೇ ಬೇರೆ, ಧರ್ಮಶಾಸ್ತ್ರವೇ ಬೇರೆ. ವಾಸ್ತವಮೇತೋ ಯ ಸಭೀಕ ಶಾಸ್ತ್ರ ಹೇ. ಹಾಗೆ ನೋಡಿದರೆ ಬರೀ ಕೇವಲ ಭಾರತೀಯರಿಗೆ ಭಾರತದ ಧರ್ಮಶಾಸ್ತ್ರ ಅಲ್ಲ, ಈ ಭಗವದ್ಗೀತೆ ಎಲ್ಲರಿಗಾಗಿ ಎಲ್ಲರ ಧರ್ಮಶಾಸ್ತ್ರ. ಕಹಾ ಭಿ ಜಾತಾ ಹೈ ನಾ ಶ್ರೀಮತ್ ಸರ್ವ ಶಾಸ್ತ್ರಮಯಿ ಶಿರೋಮಣಿ ಗೀತಾ ಯಾನಿ ಸಬ್ಸೆ ಉತ್ತಮ್. ಶಿರೋಮಣಿ ಅಂದರೆ ಎಲ್ಲದರಲ್ಲೂ ಶ್ರೇಷ್ಠವಾದದ್ದು, ಉನ್ನತವಾದದ್ದು, ಉತ್ತುಂಗದಲ್ಲಿರುವಂಥದ್ದು ಅಂದಮೇಲೆ ಎಲ್ಲ ಶಾಸ್ತ್ರಗಳಿಗೂ ಇದು ಅನ್ವಯವಾಗುವಂಥದ್ದು. ಹಾಗಾಗಿ ಎಲ್ಲ ಶಾಸ್ತ್ರಗಳಿಗಿಂತಲೂ ಇದು ಮಿಗಿಲು. ಕಹಾ ಭಿ ಜಾತಾ ಹೈ ನಾ ಶ್ರೀಮತ್ ಸರ್ವ ಶಾಸ್ತ್ರಮಯಿ ಶಿರೋಮಣಿ ಗೀತಾ ಸಭಿ ಸೆ ಉತ್ತಮ್ ಹೇ. ಶಿವ ಬಾಬಾ ಶ್ರೀ ಶ್ರೀ ಶ್ರೇಷ್ಠತೆ ಶ್ರೇಷ್ಠ. ಶ್ರೀಕೃಷ್ಣಕ್ಕೂ ಶ್ರೀ ಶ್ರೀ ನೈ ಕಹೆಂಗೆ. ಶ್ರೇಷ್ಠ ಹೌದು, ಆದರೆ ಶ್ರೇಷ್ಠ ಮಾಡೋರನ್ನ ಶ್ರೇಷ್ಠರಲ್ಲಿ ಶ್ರೇಷ್ಠ ಅಂತಾರೆ. ಅದಕ್ಕೆ ಡಬಲ್ ಶ್ರೀ ಶಿವಬಾಬನಿಗೆ. ನಾವೆಲ್ಲ ದೇವತೆಗಳಿಗೆ ಒಂದೇ ಸಿಂಗಲ್ ಶ್ರೀ. ಶ್ರೀಕೃಷ್ಣ, ಶ್ರೀನಾರಾಯಣ, ಶ್ರೀಲಕ್ಷ್ಮಿ ಹೀಗೆ ಶಬ್ದಗಳನ್ನು ಬಳಸ್ಬೋದು. ಶ್ರೀ ಶ್ರೀ ಕೃಷ್ಣ ವ ಶ್ರೀ ಶ್ರೀ ರಾಮ್ ನೈ ಕಹೆಂಗೆ. ಯಾಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬರೇ ಶಿವಬಾಬ. ಆ ಶ್ರೇಷ್ಠರನ್ನು ತಯಾರು ಮಾಡಿರ್ತಕ್ಕಂಥವ್ರು ಶ್ರೇಷ್ಠಾತಿ ಶ್ರೇಷ್ಠ ತಂದೆ. ಕೃಷ್ಣನಿಗಾಗಲಿ ರಾಮನಿಗಾಗಲಿ ಶ್ರೀ ಶ್ರೀ ಅಂತ 2 ಬಾರಿ ಬಳಸುವ ಹಾಗಿಲ್ಲ. ಉನ್ಕೋ ಸಿರ್ಫ್ ಶ್ರೀ ಕಹೆಂಗೆ, ಕೇವಲ ಶ್ರೀ. ಶ್ರೇಷ್ಠತೆ ಶ್ರೇಷ್ಠ ಜೋ ವಹಿ ಆಕರ್ ಫಿರ್ ಶ್ರೇಷ್ಠ ಬನಾತೆ. ಯಾರು ಶ್ರೇಷ್ಠರಲ್ಲಿ ಶ್ರೇಷ್ಠ ಇದ್ದಾರೋ ಅವರೇ ಪುನಃ ಬಂದು ಎಲ್ಲರನ್ನು ಶ್ರೇಷ್ಠ ಮಾಡ್ತಾರೆ. ಶ್ರೇಷ್ಠ ಇದ್ದವರೇ ಶ್ರೇಷ್ಠ ಮಾಡಲಿಕ್ಕೆ ಸಾಧ್ಯ. ಕನಿಷ್ಠದಲ್ಲಿದ್ದವರು ಶ್ರೇಷ್ಠ ಮಾಡೋಕ್ಕಾಗಲ್ಲ. ಕನಿಷ್ಠದಲ್ಲಿದ್ದವರು ಶ್ರೇಷ್ಠರಾಗ್ಲಿಕ್ಕೆ ಸಾಧ್ಯ. ಶ್ರೇಷ್ಠರಾಗಬೇಕಂದ್ರೆ ಯಾರದಾದ್ರೂ ಮಾರ್ಗದರ್ಶನ ಬೇಕು, ಒಬ್ಬ ಗುರು ಬೇಕು. ಹಾಗಾದ್ರೆ ಆ ಗುರುವು ಇವರಿಗಿಂತ ಶ್ರೇಷ್ಠ ಇರಬೇಕು. ಅದಕ್ಕೆ ಶ್ರೇಷ್ಠಾತಿ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಶ್ರೇಷ್ಠಾತಿ ಶ್ರೇಷ್ಠ ಯಾರು? ಭಗವಂತ ಅಥವಾ ಶಿವಬಾಬಾ. ಶ್ರೀ ಶ್ರೀ ಅರ್ಥಾತ್ ಸಭೀ ಸೆ ಶ್ರೇಷ್ಠ. ನೋಡಿ ಬಾಬಾ ಎಷ್ಟು ಸ್ಪಷ್ಟವಾಗಿ ನಮಗೆ ಶ್ರೀ ಶ್ರೀ ಶಬ್ದ ಹೇಳ್ತಾರೆ. ನೋಡಿ ಇವತ್ತು ಜಗತ್ತಿನಲ್ಲಿ ಜನ ಹೆಂಗೆ ಬಳಸ್ತಾರೆ, ಇದಕ್ಕೆ ಬೆಲೆನೇ ಕೊಡಲ್ಲ, ಇದರ ಮಹತ್ವನೇ ಗೊತ್ತಿಲ್ಲ. ಕೆಲವ್ರಿಗಂತೂ ಕರಿಬೇಕಾದ್ರೆ ಶ್ರೀ 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 ಅಂತ ಒಂದಲ್ಲ ಎರಡಲ್ಲ ಎಷ್ಟೋ ಸಾರಿ ಹೇಳಿ 108 ಜಗದ್ಗುರು ಇರ್ಬೋದು ಅವ್ರ ಮಠಕ್ಕೆ ಹೆಸರೋದು. ಆದರೆ ಶ್ರೀ ಶ್ರೀ ಅನ್ನೋದನ್ನು 3-4 ಸಾರಿ ಬಳಸ್ತಾರೆ. ಪರಮಾತ್ಮನಿಗೆ ನಾವು ಶ್ರೀ ಶ್ರೀ ಅಂತೀವಿ, ಇನ್ನು ವ್ಯಕ್ತಿಗೆ ಹೆಂಗೆ 3-4 ಬಳಸೋಕ್ಕಾಗುತ್ತೆ? ಗೊತ್ತಿರಲಿಲ್ಲ, ನಾವು ಹೇಳ್ತಿದ್ವಿ. ಈಗ ಗೊತ್ತಾಗಿದೆ, ಆ ಶಬ್ದ ಆ ರೀತಿ ಪ್ರಯೋಗ ಮಾಡೋದು ಸರಿಯಲ್ಲ. ಬಾಬಾನು ಕೆಲವು ದಿನಗಳಿಂದ ವಾಣಿಯಲ್ಲಿ ಹೇಳಿದರು, ಈಗ ನೀವು ಜ್ಞಾನಿ ಯೋಗಿಗಳಾಗಿದ್ದೀರಿ ಅಂದಮೇಲೆ ನಿಮಗೆ ಗೊತ್ತಾಗಿದೆ ಸತ್ಯ ಯಾವುದು ಮಿಥ್ಯೆ ಯಾವುದು. ಅಂದಮೇಲೆ ಮಿಥ್ಯವನ್ನು ಮತ್ತೆ ಮತ್ತೆ ಬಳಸಬೇಡಿ, ಪ್ರಯೋಗ ಮಾಡಬೇಡಿ ಅಂತ ಹೇಳಿದ್ದಾರೆ ತಾನೇ ಬಾಬರು. ಅದಕ್ಕೆ ಈಗ ಶ್ರೀ ಶಬ್ದದ ಅರ್ಥ ಗೊತ್ತಿದೆ. ಆದರೆ ಜಗತ್ತಿನಲ್ಲಿ ಕಾಮನ್ ಇವತ್ತು ಶ್ರೀಮಾನ್, ಶ್ರೀಮತಿ, ಶ್ರೀಯುತ ಅಲ್ವಾ? ಅದು ಗೌರವ ಸೂಚಕ ಅಂಥೇಳಿ ಬೇರೆ ಪದಗಳಿದ್ದಾವೆ, ಅದನ್ನು ಬಳಸ್ಬೋದು. ಆದರೆ ಪದಗಳ ಬಳಕೆ ಯಾವುದು ಅಂತ ಜ್ಞಾನ ಇರೋದಕ್ಕೆ ಇದೇನೋ ಒಂದು ಎಲ್ಲದರಲ್ಲೂ ಶ್ರೇಷ್ಠ ಅಂತ ಇದೇ ಪದ ಬಳಸ್ತಾರೆ. ಶಿವಬಾಬಾ ತಿಳಿಸ್ಕೊಡ್ತಾರೆ, ಶ್ರೇಷ್ಠ ಕ ನಾಮ್ ಬಾಲಾ ಹೇ. ಶ್ರೇಷ್ಠ ತೋ ಜರೂರ್ ದೇವಿ ದೇವತಾओं ಕಹೆಂಗೆ. ನಿಜವಾಗಿಯೂ ಶ್ರೇಷ್ಠರು ಯಾರು? ಮನುಕುಲದಲ್ಲೇ ಮಾನವರಲ್ಲೇ ಅತ್ಯಂತ ಶ್ರೇಷ್ಠರು ದೇವತೆಗಳಾಗಿರೋ ಕಾರಣ ಅವರ ಶಬ್ದ, ಅವರ ಹೆಸರನ್ನು ತಗೊಳ್ಳುವಾಗ ಮೊದಲು ಶ್ರೀಪದ ಬಳಸಬೇಕಾಗಿರೋದು ಕಡ್ಡಾಯ ಮತ್ತು ಅನಿವಾರ್ಯ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರಿಲ್ಲ ಈಗ, ದೇವತೆಗಳಿಲ್ಲ ಈಗ ತಾನೇ, ನಮಗೆ ಗೊತ್ತಿದೆ. ಅವರು ಸಹಿತ ಕಾಲಚಕ್ರದ ನಿಯಮಗಳಿಗೆ ಬಂಧಿತರಾಗಿರೋ ಕಾರಣ ಜನನ ಮರಣಗಳಲ್ಲಿ ಅವರೂ ಬರ್ತಾರೆ. ಪಾವನರಿದ್ದಾಗ, ಪವಿತ್ರರಿದ್ದಾಗ ಮಾತ್ರ ಈ ಶಬ್ದ ಬಳಸಲಿಕ್ಕೆ ಸಾಧ್ಯತೆ ಇದೆ. ಆಜ್ಕಲ್ ಶ್ರೇಷ್ಠ ಕಿಸ್ಕೋ ಸಮಜ್ತೆ ಹೇ. ಇವತ್ತು ಜನ ಶ್ರೇಷ್ಠರು ಅಂತ ಯಾರನ್ನ ಅವರು ತಿಳ್ಕೊಂಡಿದ್ದಾರೆ, ಅಥವಾ ಅವ್ರ ದೃಷ್ಟಿಯಲ್ಲಿ, ಜನರ ದೃಷ್ಟಿಯಲ್ಲಿ ಶ್ರೇಷ್ಠರು ಯಾರಪ್ಪ ಅಂದರೆ ಈ ಲೀಡರ್ಸ್ ಇರ್ತಾರಲ್ಲ,
अभी के ಲೀಡರ್ಸ್ ಆದಿ का कितना सम्मान करते हैं. ನಾಯಕರುಗಳು ಅವ್ರು ಯಾರೇ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಅವ್ರು ನಾಯಕ ಸ್ಥಾನದಲ್ಲಿದ್ದಾನೆ ಅಂದರೆ ಅವ್ರು ಶ್ರೇಷ್ಠ, ಪದವಿಯಲ್ಲಿ ಶ್ರೇಷ್ಠ. ಆದರೆ ಪದವಿ ಶ್ರೇಷ್ಠ ಅನ್ನೋದಕ್ಕೂ ಆತ್ಮದ ಶ್ರೇಷ್ಠತೆ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಯಾಕೆಂದರೆ ಪದವಿಯಲ್ಲಿ ಶ್ರೇಷ್ಠ ಸ್ಥಾನ ತಗೊಂಡಿದ್ರೂ ಆ ವ್ಯಕ್ತಿಯಲ್ಲಿ ಅಂಥ ಶ್ರೇಷ್ಠ ಗುಣಗಳಿಲ್ಲ ಅಂದಾಗ ಪದವಿಗೆ ಗೌರವಿಸ್ಬೇಕು, ಆದರೆ ಆತ್ಮನಿಗೆ ಗೌರವಿಸೋದಕ್ಕೆ ಬರೋದೇ ಇಲ್ಲ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಪರಂತು ಉನ್ಹೇ ಶ್ರೀ ತೋ ಕಹ ನಹೀ ಸಕ್ತೆ. ಈ ಲೀಡರ್ಸ್ ಯಾರು ಇರ್ತಾರೆ ಅವ್ರನ್ನ ನಾವು ಶ್ರೀ ಅನ್ನಕ್ಕೆ ಬರಲ್ಲ. ಯಾಕೆಂದರೆ ಆತ್ಮದ ಗುಣಗಳೇ ಏನಿದ್ದಾವಲ್ಲ, ಪವಿತ್ರತೆ, ಶಾಂತತೆ, ಅಥವಾ ಬಾಬಾ ಇನ್ನೂ ಸಾಕಷ್ಟು ಹೇಳಿದಾರಲ್ಲ, ಜ್ಞಾನ ಸ್ವರೂಪ, ಅವುಗಳ ಕೊರತೆ ಇದ್ದಾಗ ನಾವು ಹೆಂಗೆ ಶ್ರೀ ಶಬ್ದವನ್ನು ಬಳಸೋದು. ಮಹಾತ್ಮ ಆದಿಕೋ ಬಿ ಶ್ರೀ ಅಕ್ಷರ ನಹಿ ದೇ ಸಕ್ತೆ. ಎಂಥ ಸೂಕ್ಷ್ಮ ಮಾತನ್ನು ಬಾಬಾ ಹೇಳ್ತಿದ್ದಾರೆ. ಈವನ್ ಮಹಾತ್ಮರಿಗೂ ನಾವು ಶ್ರೀ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡಲಿಕ್ಕೆ ಬರೋದಿಲ್ಲ ಅಂತಾರೆ. ಅಂದರೆ ಇಲ್ಲಿ ಮಹಾತ್ಮ ಆದರೂ ಮುಖ್ಯ ಅಲ್ಲ, ಅಥವಾ ನೀನೊಂದು ಯಾವುದೋ ಸ್ಥಾನದಲ್ಲಿ ಉನ್ನತ ಹುದ್ದೆಯಲ್ಲಿದೆ ಅದಕ್ಕೆ ನಾಯಕ ಅಂತಲೂ ಬಳಸೋದಲ್ಲ. ಶ್ರೀ ಶಬ್ದ ಕೇವಲ ಆತ್ಮ ಪಾವನ ಇದ್ದಾಗ ಮಾತ್ರ ಅದನ್ನು ಬಳಸಬೇಕು. ಅಭಿ ತುಮಕೋ ಊಂಚೆತೆ ಊಂಚೆ ಪರಮಾತ್ಮ ಸೆ ಜ್ಞಾನ ಮಿಲ ಹೈ. ಎಂಥ ಸರ್ವಶ್ರೇಷ್ಠ ಜ್ಞಾನ ಸಿಕ್ಕಿದೆ. ಬಾಬಾ ಎಷ್ಟು ಸೂಕ್ಷ್ಮ ಒಳ ಅರ್ಥಗಳನ್ನು ನಮಗೆ ಹೇಳ್ತಾರೆ. ಯಾಕೆ ನಿತ್ಯ ಮುರುಳಿ ಕೇಳಬೇಕು? ಮುರುಳಿಯಲ್ಲಿ ಶಿವಬಾಬಾ ನಮಗೆ ನಿಗೂಢ ಅನ್ನೋದಕ್ಕಿಂತ, ನಿಗೂಢ ಇಲ್ಲಿ ಏನೂ ಇಲ್ಲೇ ಇಲ್ಲ, ಯಾವುದು ಸೀಕ್ರೆಟ್ ಇಲ್ಲ, ಎಲ್ಲವನ್ನು ಬಾಬಾ ಹೇಳ್ತಾರೆ. ಗುಹ್ಯಾತಿ ಗುಹ್ಯವಾಗಿರ್ತಕ್ಕಂಥ ಜ್ಞಾನ ಕೊಡ್ತೀನಿ. ರಾಜಯೋಗ ಅಂದ್ರೆ ಅತಿ ಗುಹ್ಯವಾದ ಜ್ಞಾನ ಅಂತ ಭಗವದ್ಗೀತೆಯಲ್ಲಿದೆ. ರಾಜಯೋಗ ಅಂತಲೇ ಚಾಪ್ಟರ್ ಇದೆಯಲ್ಲ, ಇದು ಭಾಳ ಗುಹ್ಯವಾಗಿರ್ತಕ್ಕಂಥ ಜ್ಞಾನ. ಇದನ್ನು ತಿಳಿಸ್ಲಿಕ್ಕೆ ಭಗವಂತ ಬಂದಿದ್ದಾರೆ. ಆದರೆ ಇದು ಎಲ್ಲರಿಗೂ ಹೋಗೋದಿಲ್ಲ, ಯಾಕೆಂದರೆ ಅಷ್ಟು ಸೂಕ್ಷ್ಮವಾಗಿದೆ, ಅಷ್ಟು ರಹಸ್ಯಯುಕ್ತವಾಗಿದೆ ಅಂತಲೂ ವರ್ಣನೆ ಇದೆ ಅದರ ಬಗ್ಗೆ. ಅದಕ್ಕೆ ಮುರುಳಿಯಲ್ಲಿ ಬಾಬಾ ಹಂತ ಹಂತವಾಗಿ ನಮಗದನ್ನು ತಿಳಿಸ್ತಾ ಇರ್ತಾರೆ. ಸಬ್ಸೆ ऊंचा है परमपिता परमात्मा, फिर है उनकी रचना, फिर रचना में ऊंचे ते ऊंचे हैं ಬ್ರಹ್ಮ ವಿಷ್ಣು ಶಂಕರ್. ಎಲ್ಲರಿಗಿಂತ ಸರ್ವೋತ್ತಮ ಅಂದರೆ ಪರಮಾತ್ಮ. ಎಲ್ಲ ಆತ್ಮರುಗಳಲ್ಲಿ ಭಗವಂತನಿಗಿಂತ ಶ್ರೇಷ್ಠ ಯಾರೂ ಇಲ್ಲವೇ ಇಲ್ಲ, ಪರಮಾತ್ಮನೇ ಸರ್ವಶ್ರೇಷ್ಠ. ಅವರ ನಂತರ ಅವರ ರಚನೆಯಲ್ಲಿ ಮೊದಲು ಬರೋರು ಬ್ರಹ್ಮ ವಿಷ್ಣು ಶಂಕರ. ಯಾವಿ ನಂಬರ್ವಾರ್ ಮರ್ತವೇ ಹೇ. ऊंचे ऊंचे ಪ್ರೆಸಿಡೆಂಟ್, ಫಿರ್ ಪ್ರೈಮ್ ಮಿನಿಸ್ಟರ್, ಫಿರ್ ಯೂನಿಯನ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಅಂತೆಲ್ಲ ಇದಾವೆ ತಾನೆ. ಹೀಗೆ ನೋಡಿ, ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತೀವಲ್ಲ, ಅತ್ಯುನ್ನತ ಸ್ಥಾನಗಳು, ಉನ್ನತ ಸ್ಥಾನಗಳು, ಈಗ ಹಿಂಗೆ ಗಣ್ಯ ವ್ಯಕ್ತಿಗಳು, ಗಣ್ಯಾತಿ ಗಣ್ಯ ವ್ಯಕ್ತಿಗಳು, VIP, VVIP ಇವೆಲ್ಲ ಶಬ್ದ ಹೆಂಗೆ ಬಂದವು? ಅವರ ಸ್ಥಾನಮಾನಕ್ಕೆ ಅನುಗುಣವಾಗಿ. ಈಗ ನಮ್ಮ ದೇಶದಲ್ಲಿ ಪರಮೋಚ್ಚ ಸ್ಥಾನ ಪ್ರೆಸಿಡೆಂಟ್, ಅವರ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟ್ರು, ಆಮೇಲೆ ಯೂನಿಯನ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಮತ್ತು ಸೆಕ್ಯೂರಿಟಿ, ಏನೇನೋ ಒಂದೊಂದು ಡಿಪಾರ್ಟ್ಮೆಂಟ್ಗಳಿದ್ದಾವಲ್ಲ, ಅವರವರ ಕಾರ್ಯಕ್ಷೇತ್ರ, ಕಾರ್ಯಕ್ಷಮತೆ, ಅವ್ರಿಗಿರ್ತಕ್ಕಂಥ ಒಂದು ಕಾರ್ಯದ ಮೇಲೆ ಅವ್ರ ಸ್ಥಾನಮಾನಗಳನ್ನು ನೋಡ್ತಿದ್ದೀವಿ. बाबा बैठ सृष्टि के आदि मध्य अंत का राज समझाते हैं. भगवान रचयिता है. अब रचयिता अक्षर कहने से मनुष्य पूछते हैं सृष्टि कैसे रची गई. रचयिता ಅಂತೀವಲ್ಲ, ಪರಮಾತ್ಮ ಕ್ರಿಯೇಟರ್ ಅಂತ. ಹಾಗಾದ್ರೆ ಕ್ರಿಯೇಟರ್ ಪರಮಾತ್ಮ ಅಂದರೆ ಈ ಸೃಷ್ಟಿಯನ್ನು ಹೇಗೆ ರಚನೆ ಮಾಡ್ದ ಅಂತ ಒಂದು ಪ್ರಶ್ನೆ ಮನುಷ್ಯರಿಗೆ. इसलिए ज़रूर कहना पड़ता है कि त्रिमूर्ति शिव रचयिता. ಬರೇ ರಚಯಿತ, ಬರೇ ಕ್ರಿಯೇಟರ್ ಅನ್ನೋದಲ್ಲ, ತ್ರಿಮೂರ್ತಿ ಶಿವ ರಚಯಿತ ಅಂತ ಹೇಳಬೇಕು. ಅದಕ್ಕೆ ವಾಸ್ತವ ಮೇ ರಚಯಿತ ಕೆ ಬಜಾಯ್ ರಚವಾನೆ ವಾಲ कहना ठीक है. ರಚಯಿತ ಅನ್ನೋದಕ್ಕಿಂತ ರಚವಾನೆ, ರಚವಾನೆ ವಾಲ, ರಚಯಿಸುವಂಥವನು ಅಂತ ಹೇಳೋದು ಸರಿಯಾದ ಪದ ಅಂತ ಹೇಳ್ತಾರೆ. ಬ್ರಹ್ಮ ದ್ವಾರ ದೈವಿ ಕುಲಕ್ಕೆ ಸ್ಥಾಪನ, ರಚವಾನ ಮಾಡಿಸೋನು, ರಚನೆ ಮಾಡಿಸೋನು ಅಂತ, ಮಾಡೋನು ಮಾಡಿಸೋನು ಅಂತ ಶಬ್ದ ಬರುತ್ತೆ. ಈಗ ಬಾಬಾ ಏನು ಹೇಳಿದ್ರು, ನಾನು ರಚಯಿತ ಅನ್ನೋಕ್ಕಿಂತ ರಚವಾನೆ ವಾಲ ಅಂತ ಹೇಳಿದ್ರು. ಮಾಡಿಸ್ತೀನಿ ನಾನು ಬ್ರಹ್ಮ ವಿಷ್ಣು ಶಂಕರರಿಂದ. ಈಗ ಬ್ರಹ್ಮನ ಮೂಲಕ ದೈವಿ ಕುಲದ ಸ್ಥಾಪನೆ. ಬ್ರಹ್ಮನಿಂದ ಸ್ಥಾಪನೆ ಯಾವುದ್ರದ್ದು? ದೈವಿ ಸಂಪ್ರದಾಯದ್ದು. ಶಿವಬಾಬಾ ಹೇಳ್ತಾರೆ, ಅಭಿ ತುಮ್ ಹೋ ಬ್ರಹ್ಮ ಕಿ ಬ್ರಾಹ್ಮಣ ಸಂಪ್ರದಾಯ. ನಾವ್ಯಾರೀಗ? ಬ್ರಹ್ಮನ ಬ್ರಾಹ್ಮಣ ಸಂಪ್ರದಾಯ. ವಾಹೆ ಅಸುರಿ ಸಂಪ್ರದಾಯ, ಅವರು ಅಸುರಿ ಸಂಪ್ರದಾಯದವರು. ನಾವೇ ಈಶ್ವರ್ಯ ಸಂಪ್ರದಾಯದವರು. ನಮಗೆ ಬಾಬಾ ಹೇಳಿದ್ರೆ ಬ್ರಾಹ್ಮಣ ಸಂಪ್ರದಾಯ ಅಂದರೂ ನಾವೇ, ಈಶ್ವರ್ಯ ಸಂಪ್ರದಾಯ ಅಂದರೂ ನಾವೇ. ನಾವೇ ಮುಂದೆ ದೈವಿ ಸಂಪ್ರದಾಯದವರಾಗ್ತೀವಿ. ಬಾಬಾ ಬ್ರಹ್ಮ ಮುಖಾಂತರ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ನಮಗೆ ತಿಳಿಸ್ಕೊಡ್ತಿದ್ದಾರೆ. ಮನುಷ್ಯರಿಗೆ ಗೊಂದಲ, ಕನ್ಫ್ಯೂಷನ್,
ಎಷ್ಟು ಅವರು ಕಷ್ಟಪಡ್ತಾರೆ ಯಾವುದ್ರ ವಿಷಯದಲ್ಲಿ, ಎಲ್ಲದರಲ್ಲೂ ಅಷ್ಟೇ. ಅರಿವಿಲ್ಲದೆ ಇರೋ ಕಾರಣ ಹೊಯ್ದಾಟ, ಗೊಂದಲ, ಒದ್ದಾಟ. ಇವತ್ತು ಜಗತ್ತಿನಲ್ಲಿ ಜನ ನೋಡಿ ಇದಕ್ಕೋಸ್ಕರ, ಯಾವುದಕ್ಕೋಸ್ಕರ ಅಂದರೆ ಇವತ್ತು ಜನಸಂಖ್ಯಾ ಸ್ಫೋಟ ಆಗ್ತಾ ಇದೆ. ಜನಸಂಖ್ಯಾ ನಿಯಂತ್ರಣ ಮಾಡಬೇಕಂತ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಕೇಂದ್ರ ಸರ್ಕಾರದಿಂದ ಹಿಡಿದು ವಿಶ್ವಸಂಸ್ಥೆ ಅಂತಿದೆಯಲ್ಲ, ಎಲ್ಲ ರಾಷ್ಟ್ರಗಳ ಮೇಲೆ ಒಂದು ಪ್ರಧಾನವಾದ ಸಂಸ್ಥೆ, ಆ ವಿಶ್ವಸಂಸ್ಥೆಯವರು ತಲೆ ಕೆಡಿಸ್ಕೊಳ್ತಾರೆ. ಪ್ರತಿ ರಾಷ್ಟ್ರದಲ್ಲೂ ಅಲ್ಲಿಯ ಸರ್ಕಾರದವರು ತಲೆ ಕೆಡಿಸ್ಕೊಳ್ತಾರೆ. ಹೇಗಪ್ಪ ಜನಸಂಖ್ಯಾ ನಿಯಂತ್ರಣ ಮಾಡೋದು? ಬಾಬಾ कहते हैं मैं आकर भारत की यह सर्विस कर रहा हूँ. ಬಾಬಾ ಹೇಳ್ತಾರೆ, ನಾನು ಬಂದು ಭಾರತದ ಈ ಸೇವೆ ಮಾಡ್ತೀನಿ. ಜನರಿಂದ ಆಗದೇ ಇರುವಂಥ ಮಾತಿದು. ಯಾ ತೋ ಹೈ ಹಿ ತಮೋ ಪ್ರಧಾನ ಮನುಷ್ಯ 10-12 ಬಚ್ಚೆ ಪೈದಾ ಕರ್ತೆ रहते हैं. ಜಾಡ ವೃದ್ಧಿ ಕೋ ಜರೂರ್ ಪಾನಾ ಹಿ ಹೈ. ನಮಗೆ ವಾಸ್ತವ ಜ್ಞಾನ ಕೊಟ್ಟಿದ್ದಾರೆ, ಡ್ರಾಮಾದ ಅರಿವು ಕೊಟ್ಟಿದ್ದಾರೆ, ಯಾವಾಗ ಏನೇನು ಆಗಬೇಕು ಅನ್ನೋದು ನಮಗೆ ಗೊತ್ತಿದೆ. ಅದಕ್ಕೆ ಶಿವಬಾಬಾ ಹೇಳ್ತಾರೆ, ನಾನು ಬಂದು ನಾನೇನು ಮಾಡಬೇಕು ಕಾರ್ಯಗಳನ್ನು ನಾನು ಮಾಡ್ತೀನಿ. ಇದು ಕಲ್ಪವೃಕ್ಷ ತಾನೇ, ಮನುಕುಲದ ಮಾನವ ವಂಶವೃಕ್ಷ. ಇದು ವೃದ್ಧಿ ಆಗಲೇಬೇಕು. ವೃದ್ಧಿ ಆಗಬೇಕಂದ್ರೆ ದಿನ ದಿನ ಎಲೆಗಳು ಉತ್ಪನ್ನ ಆಗಲೇಬೇಕು. ಇಸ್ಕೋ ಕೊಯ್ ಕಂಟ್ರೋಲ್ ಕರ್ನಾ ಸಕೆ. ಇಲ್ಲಿ ಕೂತ್ಕೊಂಡು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಎಲ್ಲಿ ಕೂತ್ಕೊಂಡಂದರೆ ಸಾಕಾರ ಲೋಕದಲ್ಲಿ ಏನೂ ಮಾಡಲಿಕ್ಕಾಗೋದೇ ಇಲ್ಲ ಅಂತಾರೆ ಬಾಬವರು. ಸತ್ಯುಗ ಮೇ ಕಂಟ್ರೋಲ್ ಹೇ. ಅದೇ ಸತ್ಯುಗಕ್ಕೆ ಬಂದಾಗ ಕಂಟ್ರೋಲ್ ಇರುತ್ತೆ. ಸತ್ಯುಗದಲ್ಲಿ ಎಷ್ಟು ಜನ ಇರ್ತಾರೆ ಮಕ್ಕಳು? ಬಾಬಾ ಹೇಳಿದ್ದಾರೆ, ಏಕ್ ಬಚ್ಚ ಏಕ್ ಬಚ್ಚಿ ಬಸ್. ಒಂದು ಮಗು, ಹೆಣ್ಮಗು, ಒಂದು ಮಗಳು ಅಥವಾ ಒಬ್ಬ ಮಗ, ಅಥವಾ ಇಲ್ಲ ಒಂದು ಮಗ ಒಂದು ಮಗಳು, ಇಬ್ಬರೇ. ಯಾ ಬಾತೆ ತುಮ್ ಬಚ್ಚೆ ಹಿ ಸಮಜ್ತೆ ಹೋ, ಆಗೆ ಚಲ್ ಆತೆ रहेंगे ಸಮಜ್ತೆ रहेंगे. ಈಗ ನೀವು ತಿಳ್ಕೊಂಡಿದ್ದೀರಿ, ಮುಂದೆ ಹೋದಂತೆ ಜನ ಬರ್ತಾನೆ ಇರ್ತಾರೆ, ವೃದ್ಧಿ ಆಗ್ತಾನೆ ಇರ್ತದೆ, ತಿಳ್ಕೊಳ್ತಾರೆ. ಬಾಬಾ ಹೇಳ್ತಾರಲ್ಲ, ಕೆಲವ್ರು ಲಾಸ್ಟಿಗೆ ಬಂದ್ರೂ ಫಾಸ್ಟಾಗಿ ಪುರುಷಾರ್ಥ ಮಾಡ್ತಾರೆ, ವೃದ್ಧಿ ಆಗ್ತಾ ಹೋಗುತ್ತೆ. ಗಾಯ ಬಿ ಹುವಾ ಹೈ ಅತೀಂದ್ರಿಯ ಸುಖ ಗೋಪ ಗೋಪಿಯೋನ್ ಸೆ ಪೂಛೋ. ಯಾ ಜಬ್ ತುಮ್ ಸಮ್ಮುಖ ಸುನ್ತೆ ಹೋ ತೋ ಸುಖ ಭಾಸ್ತಾ ಹೈ. ಸಮ್ಮುಖದಲ್ಲಿ ಕೇಳಿದಾಗ ಆಗುವ ಆನಂದನೇ ಬೇರೆ, ಎಂಥ ಸುಖ ಅನುಭವ ಆಗುತ್ತೆ ತಾನೆ. ಫಿರ್ ದಂಧೆ ದೋರಿ ಮೇ ಜಾನೆ ಸೆ ಇತನಾ ಸುಖ ನಹಿ ಭಾಸ್ತಾ. ಮತ್ತು ಕೆಲಸ ಕಾರ್ಯಗಳಲ್ಲಿ ಮಗ್ನರಾದರೆ ಆ ಕೆಲಸಗಳ ಒತ್ತಡದಲ್ಲಿ ಸುಖ ಏನು, ಖುಷಿ ಏನು, ಯಾವ ಅನುಭವನೂ ಆಗೋದೇ ಇಲ್ಲ. ಯಹ ತುಮಕೋ ತ್ರಿಕಾಲದರ್ಶಿ ಬನಾಯಾ ಜಾತಾ ಹೈ. ತ್ರಿಕಾಲದರ್ಶಿ ಕೋ ಸ್ವದರ್ಶನ ಚಕ್ರಧಾರಿ ಭೀ ಕಹತೆ ಹೈ. ಬಾಬಾ ನಮಗೆ ತ್ರಿಕಾಲದರ್ಶಿಗಳನ್ನಾಗಿ ಮಾಡಿದಿರ್ತಾನೆ. ತ್ರಿಕಾಲದರ್ಶಿಗಳನ್ನೇ ಸ್ವದರ್ಶನ ಚಕ್ರಧಾರಿಗಳು ಅಂತಲೂ ಹೇಳಲಾಗುತ್ತೆ. ಯಾಕೆಂದರೆ ಸ್ವದರ್ಶನದಲ್ಲಿ ತ್ರಿಕಾಲವು ಬಂದ್ಬಿಡ್ತು. ಮನುಷ್ಯ ಕಹತೇನೆ ಫಲಾನ ಮಹಾತ್ಮ ತ್ರಿಕಾಲದರ್ಶಿ ಥಾ. ಭಾಳ ಸಿದ್ಧಿ ಪುರುಷರಿದ್ದರು, ಯೋಗಿಗಳಿದ್ದರು, ಮತ್ತೇನು ಹೇಳ್ತಾರೆ ಅವರಿಗೆ, ತ್ರಿಕಾಲದರ್ಶಿಗಳಿದ್ದರು. ಮುಂದಾಗೋದನ್ನೆಲ್ಲ ಮುಂಚೆನೇ ಹೇಳಿಬಿಟ್ಟಿದ್ರು, ಅವರು ಹೇಳ್ತಾ ಇದ್ದರು. ಇಂಥ ಮಹಾತ್ಮರು ಇಷ್ಟೊಂದು ಪವರ್ಫುಲ್ ಇದ್ರು ಅಂತೆಲ್ಲ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಮಹಾತ್ಮರು ಹೀಗಿದ್ದರು ಅಂತ ಅವ್ರು ಹೇಳ್ತಾರಲ್ಲ. ತುಮ್ ಕಾತೆ ಹೋ ವೈಕುಂಠನಾಥ್ ರಾಧೆ ಕೃಷ್ಣ ಕೋ ಭಿ ಸ್ವದರ್ಶನ್ ಚಕ್ರ ಕಿ ವ ತೀನೋ ಕಾಲೋಂ ಕಿ ನಾಲೆಜ್ ನಹೀ ಥಿ. ಸತ್ಯುಗದ ಮಾಲೀಕರವರು ವೈಕುಂಠನಾಥ ಅಂತ ಹೇಳ್ತಾರೆ. ಯಾರಿಗೆ? ರಾಧಾಕೃಷ್ಣ ಅಂದರೆ ದೊಡ್ಡವರಾದ್ಮೇಲೆ ಲಕ್ಷ್ಮೀನಾರಾಯಣ. ಅವರಿಗೆ ಸ್ವದರ್ಶನ ಚಕ್ರದ 3 ಕಾಲಗಳ ಜ್ಞಾನ ಇರಲಿಲ್ಲ. ಕೃಷ್ಣ ತೋ ಸಭಿ ಕಾ ಪ್ಯಾರ, सत्युग का फर्स्ट प्रिंस, परंतु मनुष्य न समझने के कारण कह देते हैं कि तुम श्री कृष्ण को भगवान नहीं मानते, इसलिए नास्तिक हो. ಬಾಬಾ ಹೇಳ್ತಿದ್ರು, ಶ್ರೀಕೃಷ್ಣ ಯಾರು ಅಂತ ನಮಗೆ ಹೇಳಿದ್ದಾರೆ ಬಾಬು. ಸಭಿ ಕಾ ಪ್ಯಾರ. ಕೃಷ್ಣ ಯಾರು? ಎಲ್ಲರಿಗೂ ಇಷ್ಟ. ಅದಕ್ಕೆ ಅವನಿಗೆ ಮನಮೋಹನ, ಎಲ್ಲರ ಮನವನ್ನು ಮೋಹಿಸುವ ಗುಣ ಇರೋ ಕಾರಣ ಅವನಿಗೆ ಮನಮೋಹನ ಅಂತ ಶಬ್ದ ಇದೆ. ಮೋಹನ, ಮನಮೋಹನ ಎರಡು ಒಂದೇ ಅರ್ಥ. ಯಾಕೆಂದರೆ ಎಲ್ಲರ ಪ್ಯಾರ ಅವನು. ಫಸ್ಟ್ ಪ್ರಿನ್ಸ್ ಸತ್ಯುಗದ್ದು. ಜನ ಕೃಷ್ಣ ಪ್ರಿನ್ಸ್ ಅನ್ನೋದು ಗೊತ್ತಿಲ್ಲ, ಸತ್ಯುಗದ ರಾಜಕುಮಾರ ಅನ್ನೋದು ಗೊತ್ತಿಲ್ಲ, ಸತ್ಯುಗದಲ್ಲಿ ಇರುವವರು ಅನ್ನೋದು ಗೊತ್ತಿಲ್ಲದೆ ಒಟ್ಟಿನಲ್ಲಿ ಅವ್ರು ಏನು ಕೇಳ್ತಾ ಬಂದಿದ್ದಾರೋ, ಪುಸ್ತಕಗಳನ್ನು ಓದಿದ್ದಾರೆ, ಅದೇ ಸತ್ಯ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಶ್ರೀಕೃಷ್ಣನನ್ನು ಭಗವಂತ ಅಂತ ಯಾರು ಒಪ್ಪಲ್ಲ, ಅವರೆಲ್ಲ ನಾಸ್ತಿಕರು ಅಂತ ತಿಳ್ಕೊಂಡಿದ್ದಾರೆ. ಆಮೇಲೆ ಅವ್ರು ವಿಘ್ನ ಹಾಕಕ್ಕೆ ಶುರು ಮಾಡ್ತಾರೆ. ಈಗ ನಮಗೆ ನಾವೇನು ಹೇಳ್ತೀವಿ, ಶ್ರೀಕೃಷ್ಣನಿಗಿಂತಲೂ ದೊಡ್ಡವ ಒಬ್ಬನಿದ್ದಾರೆ. ಶಿವಬಾಬಾ, ಶಿವಪರಮಾತ್ಮನೇ ಇಡೀ ಸೃಷ್ಟಿಯೇ ಏನಾಗಿದ್ದಾರೆ, ಎಲ್ಲ ದೇವಾನ ದೇವತೆಗಳಿಗೂ ಒಂದು ಶ್ರೇಷ್ಠ ಅಂತ ಗೊತ್ತು. ಆದರೆ ಅವ್ರ ತಲೆಯಲ್ಲಿ ಶ್ರೀಕೃಷ್ಣನೇ ಶ್ರೇಷ್ಠ ಅಂದ್ಕೊಂಡವ್ರಿಗೆ ಅವ್ರಿಗೇನಾಗುತ್ತೆ, ಅದು ಮನಸ್ಸಿಗೆ ಅಸಮಂಜಸ ಆಗುತ್ತೆ. ನಮ್ಮ ಭಗವಂತ ಇವರಲ್ಲ ಅವ್ರಂತಾರಲ್ಲ ಅಂತ. ಅದಕ್ಕೆ ವಿಘ್ನ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಅವಿನಾಶಿ ಜ್ಞಾನ ಯಜ್ಞ ವಿಘ್ನ ಪಡ್ತಾರೆ. ಅವಿನಾಶಿ ಜ್ಞಾನ ಯಜ್ಞದಲ್ಲಿ ವಿಘ್ನ ಬರೋದು ಹೆಂಗೆ, ಮತಭೇದಗಳು ಬಂದಾಗ.
ಕನ್ಯಾವು ಮಾತವಂ ಪರ್ ಬಿ ವಿಘ್ನ ಆತೆ, ಅವರು ಅಲ್ಲಿ ಕೃಷ್ಣ ದೇವರಲ್ಲ ಅಂತಾರೆ ಅಂತ ಹಿಂಗೆ ತಿಳ್ಕೊಂಡು ಮೇಲ್ನೋಟಕ್ಕೆ ನಾವೆಷ್ಟು ಕೃಷ್ಣನನ್ನು ಪೂಜ್ಯ ಭಾವದಲ್ಲಿ ನೋಡ್ತೀವಿ, ಕೃಷ್ಣನನ್ನು ನಾವು ಕೊಂಡಾಡದಷ್ಟು ಯಾರೂ ಕೊಂಡಾಡಲ್ಲ ಜಗತ್ತಿನಲ್ಲಿ. ಯಾಕೆಂದರೆ ನಮಗೆ ಗೊತ್ತು ಶ್ರೀಕೃಷ್ಣ ಅಂದರೆ ಗುಣಸಂಪನ್ನ, ಶ್ರೀಕೃಷ್ಣ ಅಂದರೆ ಮರ್ಯಾದಾ ಪುರುಷೋತ್ತಮ. ಸತ್ಯುಗದಲ್ಲಿರೋರೆಲ್ಲ ಮತ್ತು ಮರ್ಯಾದಾ ಪುರುಷೋತ್ತಮರು ನೋಡಿ. ಅವ್ರು ಭಗವಂತ ಅಂತ ಕೊಂಡಾಡೋರು ಅವ್ನ ಮರ್ಯಾದೆನೇ ತೆಗಿತಾರೆ. ಎಷ್ಟೆಲ್ಲ ಕಳಂಕ ದೂಷಣೆಗಳನ್ನು ಅಥವಾ ದೋಷಿಯನ್ನಾಗಿ ಮಾಡಿದ್ದಾರೆ, ಏನೆಲ್ಲ ಕೃಷ್ಣನ ಬಗ್ಗೆ ಕಳಂಕಿತ ಶಬ್ದಗಳನ್ನು ಬಳಸ್ತಿದ್ದಾರೆ ಅಂದಮೇಲೆ ಗೌರವ ಕೊಡೋದು ಅವರು ನಾವು. ಆದರೆ ಮೇಲ್ನೋಟಕ್ಕೆ ಏನಂತಾರೆ, ನಮ್ಮಷ್ಟು ಯಾರು ಕೃಷ್ಣ ಭಕ್ತಿ ಮಾಡ್ತಾರೆ ಅಂತ ನಾವು ಅರಿತು ಗೌರವಿಸ್ತೀವಿ, ಅವ್ರು ಅರಿಯದೇ ಪೂಜಿಸ್ತಿದ್ದಾರೆ. ಇಷ್ಟೇ ವ್ಯತ್ಯಾಸ. ಅದಕ್ಕೆ ಬಾಬಾ ಮಕ್ಕಳಿಗೆ ಹೇಳ್ತಿದ್ದಾರೆ, ಯಥಾರ್ಥವಾಗಿ ಗೊತ್ತಿಲ್ಲದೆ ಇರೋ ಕಾರಣ ಅವರೇನು ಹೇಳ್ತಾರೆ, ಇವರು ಕೃಷ್ಣ ಅಲ್ಲ ದೇವ್ರು ಅಂತಾರೆ. ಅದಕ್ಕೆ ನೋಡಿ ಕ್ಲಾಸಿಗೆ ಬರೋರಿಗೆ ವಿಘ್ನ ಹಾಕ್ತಾರೆ. ಬಾಂಧೇಲಿಯೇ ಕಿತನ ಸಹನ್ ಕರ್ತಿ तो समझना चाहिए ड्रामा अनुसार हमारा पार्ट ऐसे ही है. ಬಾಬಾ ಹೇಳ್ತಾರೆ, ಕೆಲವ್ರ ಪಾತ್ರ ಹಾಗೆ, ಕೆಲವ್ರ ಪಾತ್ರ ಹೀಗೆ. ಕೆಲವ್ರಿಗೆ ಬಂಧನ ಬಹಳ, ಅವ್ರು ನೋಡಿದ್ರೆ ಬಂಧನದಿಂದ ಹೊರ ಬರಬೇಕು ಅಂತ ಒದ್ದಾಡ್ತಿರ್ತಾರೆ. ಕೆಲವ್ರಿಗೆ ಬಂಧನನೇ ಇರಲ್ಲ. ಡ್ರಾಮಾದಲ್ಲಿ ಒಬ್ಬೊಬ್ಬರ ಪಾತ್ರ ಒಂದೊಂದು ಥರ ಇದೆ. विघ्न पड़ गया फिर यह ख्यालत नहीं चलना चाहिए कि ऐसा नहीं करते तो ऐसा नहीं होता, ऐसा नहीं करते तो बुखार नहीं होता, हम ऐसे नहीं कह सकते. ಇದು ಡ್ರಾಮಾ ಎಷ್ಟು ಅಕ್ಯುರೇಟ್ ಆಗಿದೆ ಅಂದರೆ ಬಾಬಾ ಹೇಳ್ತಾರೆ, ಇಲ್ಲಿ ಅರ್ಧ ಸೆಕೆಂಡು ಸಹಿತ ಅದಲು ಬದಲು ಆಗೋಲ್ಲ. ಅರ್ಧ ಸೆಕೆಂಡ್ ಅಲ್ವಾ, ಅಂದರೆ ಅಷ್ಟು ನಿಖರ, ಅಷ್ಟು ಪರ್ಫೆಕ್ಟ್, ಅಷ್ಟು ಅಕ್ಯುರೇಟ್ ಆಗಿದೆ. ಅಕ್ಯುರೇಟ್ ಇದ್ದಾಗ ಅಲ್ಲಿ ಪ್ರಶ್ನೆನೇ ಬರಲ್ಲ. ಪರ್ಫೆಕ್ಟ್ ಅಂದರೆ ಪರಿಪೂರ್ಣ ಅಂತ. ಪರಿಪೂರ್ಣ ಇದ್ದಲ್ಲಿ ಲೋಪ ಏನು ಇದೆ, ದೋಷ ಏನು ನೋಡಲಿಕ್ಕಾಗುತ್ತೆ. ಅದಕ್ಕೆ ನಮ್ಗೆ ಎಂದೂ ಈ ಥರ ಆಲೋಚನೆ ಬರಬಾರ್ದು. ಈ ಥರ ಮಾಡದಿದ್ದರೆ ಹೀಗಾಗ್ತಿತ್ತೇನೋ, ಹಾಗೆ ಹೇಳದೇ ಇದ್ದರೆ ಹೀಗಿರ್ತಿತ್ತು ಏನೋ, ಒಟ್ಟು ನಾವು ಬೇರೆ ಬೇರೆ ಆಲೋಚನೆಗಳನ್ನು ಮಾಡ್ತೀವಲ್ಲ, ಅಂಥ ಆಲೋಚನೆಗಳು ಬರಲೇಬಾರ್ದು ಅಂತ ಹೇಳ್ತಾರೆ ಬಾಬೂರು. ಡ್ರಾಮಾ ಅನುಸಾರ ಯಾ ಕಿಯಾ ಕಲ್ಪ ಪೆಹಲೆ ಭಿ ಕಿಯಾ ಥಾ ತಬ್ ತಕ್ಲೀಫ್ ಹುಯಿ. ಕಲ್ಪದಿಂದಲೇ ಹಿಂಗೆ ಆಗಿತ್ತು, ಅದೇ ಮತ್ತೆ ಏನಾಗ್ತಾ ಇದೆ, ಈಗ ಶೂಟಿಂಗ್ ಆಗಿಬಿಟ್ಟಿದೆ ಇದು ನೋಡಿ. ಯಾವುದನ್ನು ಶೂಟಿಂಗ್ ಮಾಡಿರ್ತೀರಲ್ಲ, ಅದನ್ನು ಎಷ್ಟು ಸಾರಿ ನೀವು ಹಾಕ್ಕೊಂಡು ರಿಪೀಟ್ ಅದನ್ನು ಟೆಲಿಕಾಸ್ಟ್ ಮಾಡಿದರೂ ಸಹಿತ ಅದೇ ಬರುತ್ತೆ ಹೊರತು, ನೀವು ರಿಪೀಟ್ ಮಾಡಿದ್ರೆ ಅಂದ ತಕ್ಷಣ ಪದೇ ಪದೇ ಅದೇನು ಅದರಲ್ಲಿರ್ತಕ್ಕಂಥದ್ದು ಚಿತ್ರಣಗಳೇನು ರಿಪೀಟ್ ಆಗುತ್ತೆ ಹೊರತು ಬದಲಾವಣೆ ಅಂತ ಆಗೋದಿಲ್ಲ. ಹಾಗೆ ನಾವು ಆಲ್ರೆಡಿ ಶರೀರ ಹೊತ್ತು ಪಾತ್ರ ಮಾಡ್ತಿದ್ದೀವಿ ಅಂದರೆ ಏನದು ಶೂಟಿಂಗ್ ಆಗಿದೆ, ರೆಕಾರ್ಡಿಂಗ್ ಆಗಿದೆ, ಅದೇ ರಿಪೀಟ್ ಆಗ್ತಾ ಇದೆ. ಈ ಸತ್ಯವನ್ನು ಮನಗಂಡು ನಾವು ಪಾತ್ರವನ್ನು ಮಾಡಬೇಕು ಅಂತ ಹೇಳ್ತಾರೆ ಬಾಬೂರು. ಆವಾಗ ನಮಗೆ ತಕ್ಲೀಫ್ ಆಗೋದೇ ಇಲ್ಲ. ಏನಾಗಿತ್ತು ಅದೇ ಆಗುತ್ತೆ. ತಕ್ಲೀಫ್ ಆಗಿದ್ರು ಅಂದರೆ ಆ ಸಂದರ್ಭ ಹೇಗಿತ್ತು ಅದೇ ಬರುತ್ತೆ ಅಷ್ಟೆ. ಪುರಾಣೆ ಶರೀರಕ್ಕೂ ಛತ್ತಿಯ ಬಿ ಲಗ್ನಿ ಶಿವ ಬಾಬಾ, ನಾನು ನಿನ್ನ ಮಗು ಆಗಿದ್ದೀನಿ ಬಾಬಾ, ನನಗೆ ಭಾಳ ಸೇವೆ ಮಾಡಬೇಕು ಅಂತ ಆಸೆ, ಕರ್ಮಣ ಸೇವೆ, ತನುವಿಂದ ಸೇವೆ, ನನಗೇನು ರೋಗ ಬರಬಾರ್ದು ಅಂತ ನಾವು ಅನ್ಕೊತೀವಿ. ನನಗೆ ರೋಗನೇ ಬಂದಿಲ್ಲ, ನಿನ್ನ ಸೇವೆ ಚೆನ್ನಾಗಿ ಮಾಡ್ತೀವಿ. ಬಾಬಾ ಏನು ಹೇಳ್ತೀವಿ, ಹಳೆ ಶರೀರ ಅಂದಮೇಲೆ ಮತ್ತು ಏನಾದರೂ ಬರಲೇಬೇಕು. ಹಳೇದಾಗಿದೆ ಅಂತ ಹೆಂಗೆ ಗೊತ್ತಾಗಬೇಕು ಮತ್ತೆ ಅಲ್ವಾ. ಈಗ ಹಳೇದು ಅಂತಂದಾಗ ನಾವು ಅದು ನೋಡಿ ಅದ್ರ ಮೇಲೆ ಬಲ ಪ್ರಯೋಗ ಮಾಡಿದಾಗ ಅಥವಾ ಶಕ್ತಿ ಪ್ರದರ್ಶನ ಮಾಡಿದಾಗ ಅದು ಹರಿದ್ರೆ ಅವಾಗಂತೀವೋ ಇದು ಹಳೇದಾಗಿತ್ತೇನೋ, ಅದಕ್ಕೆ ಸ್ವಲ್ಪ ಶಕ್ತಿ ಆಗ್ತಿದ್ದಂಗೆ ಹರಿದು ಬಿಡ್ತು ಅಂತೀವಲ್ಲ. ಹಾಗೆ ಹಳೆ ಶರೀರ ಅಂದಮೇಲೆ ಇದಕ್ಕೆ ಬಾಬಾ ಹೇಳ್ತಾರೆ, ರೋಗಗಳು ಬರ್ತವೆ, ವ್ಯಾಧಿಗಳು ಬರ್ತವೆ, ತ್ರಾಸು ಆಗುತ್ತೆ, ತಾಪತ್ರಯಗಳು ಇರ್ತವೆ, ಬರೋದೇ ಅಂತ ಹೇಳಿ ಬಾಬಾ. ಅಂತ ತಕ್ಕ ಮರಮ್ಮತ್ತು ಹೋತಿ रहेगी, ಎಲ್ಲಿವರೆಗೆ ಈ ಶರೀರದಲ್ಲಿ ಆತ್ಮ ಇರೋವರೆಗೂ ಅಂತಿಮದವರೆಗೂ ಈ ಸಣ್ಣ ಪುಟ್ಟ ರಿಪೇರಿ ನಡೀತಾನೇ ಇರ್ತದೆ. ಅದಕ್ಕೆ ಏನೇ ಲೆಕ್ಕಾಚಾರ ಬಂದ್ರೂ ಹಳೆ ಶರೀರ ಅಲ್ವಾ, ಮತ್ತು ಹಳೆ ಶರೀರಕ್ಕೆ ಬರದೆ ಇನ್ನೆಲ್ಲಿ ಬರಬೇಕು, ಏನೇನು ಲೆಕ್ಕಾಚಾರ ಬರುತ್ತೋ ಬರಲಿ, ಎಲ್ಲ ಮುಗಿಸಿ ನನ್ನ ಆತ್ಮ ಶುದ್ಧ ಆಗಿ ಬಾಬನ ಜೊತೆಗೆ ಹೋಗ್ಲಿಕ್ಕೆ ಲಾಯಕ್ಕಾಗ್ತಾ ಇದ್ದೀನಿ ಅಂತ ಪಾಸಿಟಿವ್ ಸಂಕಲ್ಪ ಮಾಡಬೇಕು ನಾವು. ಯಾ ಭಿ ಆತ್ಮ ಕಾ ಪುರಾನ ಮಕಾನ್ ಹೇ, ಆತ್ಮ कहते ना मैं भी बहुत पुरानी हूँ, कोई ताकत ही नहीं. ಪಾತ್ರ ಮಾಡ್ತಾ ಮಾಡ್ತಾ ಆತ್ಮನೇ ಏನಾಗ್ಬಿಟ್ಟಿದೆ, ತಮೋ ಪ್ರಧಾನ ಆಗ್ಬಿಟ್ಟಿದೆ, ಏನು ತಾಕತ್ತೇ ಉಳಿದಿಲ್ಲ. ಮತ್ತು ಆತ್ಮನೇ ಪುರಾಣಿಯಾಗಿರುವಾಗ ತಾಕತ್ತೇ ಇಲ್ದಂಗೆ ಆದಾಗ ಶರೀರವನ್ನೇ ಹೆಂಗೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕಾಗುತ್ತೆ. ತಾಕತ್ ನಾ ಹೋನೆಕೆ ಕಾರಣ ಕಮ್ಜೋರ್ ಆದ್ಮಿ ದುಃಖ ಭೋಗ್ತೆ ಹೇ, ಸಹಜ. ಈಗ ಹೆಂಗೆ ನೋಡಿ, ಯಾರು ವೀಕ್ ಇರ್ತಾರೆ ಶಾರೀರಿಕವಾಗಿ, ಬೇಗ ಅವರಿಗೆ ಸಾಂಕ್ರಾಮಿಕ ರೋಗಗಳು ಎಫೆಕ್ಟ್ ಆಗ್ತವೆ, ಅಥವಾ ವೈರಲ್ ಏನು ಫೀವರ್ ಇರ್ಬೋದು, ಮತ್ತೊಂದು ಮಗದೊಂದು ಬರುತ್ತೆ. ಯಾಕೆ ಅಂದರೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯ ಕೊರತೆ, ಹಾಗಾಗಿ ಕಾಯಿಲೆ ಗ್ರಸ್ತರಾಗ್ತಾರೆ. ಅದೇ ಥರ ನಾವು ಆತ್ಮ ದುರ್ಬಲ ಆಗಿರೋ ಕಾರಣ ದುಃಖಿ ಆಗಿಬಿಡ್ತೀವಿ. ಮಾಯಾ ಕಮ್ಜೋರ್ ಕೋ ಬಹುತ್ ದುಃಖ ದೇಗಿ, ಹಮ್ ಭಾರತವಾಸಿಯೋं को बरोबर माया ने बहुत कमज़ोर किया है. हम बहुत ताकत वाले थे,
फिर माया ने कमज़ोर बना दिया अब फिर उन पर जीत पाते हैं. ನಾವು ತಾಕತ್ವಾರೇ ಇದ್ವಿ, ಶಕ್ತಿಶಾಲಿಗಳೇ ಇದ್ವಿ, ಮಾಯೆ ಸಂಘದಿಂದ ದುರ್ಬಲ ಆಗಿದ್ದೀವಿ. ಮತ್ತೆ ಈಗ ಮಾಯೆ ಮೇಲೆ ವಿಜಯ ಗಳಿಸಿ ಮತ್ತೆ ನಾವು ನಮ್ಮ ಮೂಲ ಶಕ್ತಿಶಾಲಿ ಸ್ಥಿತಿಯಲ್ಲಿ ಬರಬೇಕಾಗಿದೆ. ದುಶ್ಮನ್ ಯಾರಪ್ಪ? ವ್ಯಕ್ತಿಗಳಲ್ಲ, ಮಾಯೆ, ಪಂಚವಿಕಾರಿ ಗುಣಗಳು. ಭಾರತ್ಕೋ ಹಿ ಜಾಸ್ತಿ ದುಃಖ ಮಿಲ್ತಾ ಹೈ. ಈ ಮಾಯೆಯಿಂದ ದುಃಖ ಜಾಸ್ತಿ ಸಿಕ್ಕಿರೋದು ಭಾರತಕ್ಕೆ. ಸಬ್ಸೆ ಕರ್ಜಾ ಲೇ ರಹೇ ಹೇ. ಮತ್ತು ಬಾಬಾ ಹೇಳ್ತಾರೆ ನಾವು ದುಃಖಿನೂ ಆಗಿದ್ದೀವಿ. ಈಗ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮಂಚೂಣಿಯಲ್ಲಿದೆ. ಆದರೆ ಬಾಬಾ ಹೇಳ್ತಾರೆ ನೋಡಿ, ಎಷ್ಟೊಂದು ಸಾಲ, ಎಷ್ಟೊಂದು ಒಪ್ಪಂದಗಳು. ಈಗ ಸಾಲ ಶಬ್ದ ಬಳಸಲ್ಲ, ರಾಷ್ಟ್ರಗಳ ಜೊತೆಗೆ ಏನು ಮಾಡ್ಕೊತಿದ್ದೀವಿ? ಒಪ್ಪಂದ. ಇನ್ನೊಂದು ಮಾಮೂಲಿ ಶಬ್ದದಲ್ಲಿ ಸಾಲನೇ ಅದು. ನೀವು ನಮಗೆ ಅದು ಕೊಟ್ಟರೆ ನಾವು ನಿಮಗೆ ಇದು ಕೊಡ್ತೀವಿ ಅಂತ ಒಪ್ಪಂದಗಳನ್ನು ಮಾಡ್ಕೊಂಬರ್ತೀವಿ. ಭಾರತ್ ಬಿಲ್ಕುಲ್ ಪುರಾಣ ಹೋ ಗಯ. ಜೊ ಬಿಲ್ಕುಲ್ ಸಾಹುಕಾರ್ ಥಾ ಉನ್ಕೋ ಬಹುತ್ ಬೆಗ್ಗರ್ ಬನ್ನ ಹೇ. ಒಂದು ಕಾಲದಲ್ಲಿ ಗತ ವೈಭೋಗದಿಂದ ಇದ್ದ ಭಾರತ ಇವತ್ತು ಖಾಲಿ ಆಗಿದೆ. ನಾವು ನೋಡ್ತೀವಿ ಜಗತ್ತಿನಲ್ಲಿ ಕೆಲವರು ಎಷ್ಟು ಉಚ್ಛಾಯದಲ್ಲಿರ್ತಾರೆ, ಭಾಳ ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದಂಗೆ ನಾವು ಅವರಲ್ಲೂ ಸಹಿತ ಎಲ್ಲ ಖಾಲಿ. ಯಾಕೆ ಹೇಳ್ತಾರೆ? ಏರಿದವನು ಇಳಿಯಲೇಬೇಕು ಅನ್ನಂಗೆ ಬಾಬಾ ಮಕ್ಕಳಿಗೆ ಹೇಳ್ತಾರೆ, ನೀವು ಅಷ್ಟು ಸಾಹುಕಾರ ಇದ್ದವ್ರಿಗೆ ಏನಾಗಿದ್ದೀರಿ? ಬೆಗ್ಗರ್. ಫಿರ್ ಬೆಗ್ಗರಿಂದ ಮತ್ತೆ ಕಾಲ ಏನಾಗುತ್ತೆ? ಹಿಸ್ಟ್ರಿ ಮಸ್ಟ್ ರಿಪೀಟ್ ಅಂತ ಹೇಳ್ತಾರೆ, ಮತ್ತೆ ಇತಿಹಾಸ ಮರುಕಳಿಸುತ್ತೆ ಅಂತಾರಲ್ಲ, ಹಂಗೆ ಬೆಗ್ಗರ್ ಟು ಪ್ರಿನ್ಸ್ ಅಂತಾರೆ ಬಾಬೂರು. ಬಾಬಾ ಕಹತೆ ಇಸ್ ಶರೀರಕ್ಕೆ ಬಾನ್ ಸೆ ಬಿ ದೂರ್ ಖಾಲಿ ಹೋ ಜಾವ್. ನಮಗೆ ಈ ಶರೀರವು ನಂದು ಅಲ್ವಲ್ಲ, ಇದು ಸಹಿತ ಏನಾಗಿದೆ? ಬಾಡಿಗೆ ಶರೀರ. ಶಿವಬಾಬಾ ಹೆಂಗೆ ಹೇಳ್ತಾರೆ? ನಾನು ಬಾಡಿಗೆ ತನ್ನುವಲ್ಲಿ ಬಂದು ನಾನು ಪಾತ್ರ ಮಾಡಿ ಹೋಗ್ತೀನಿ. ಬಾಬಾ ಸ್ವಲ್ಪ ಸಮಯಕ್ಕೆ ಬರ್ತಾರೆ. ನಮ್ಮದು ಎಷ್ಟು ದಿನದ ಲೆಕ್ಕಾಚಾರ ಇದೆಯೋ, ಋಣಾನುಬಂಧ ಇದೆಯೋ, ಅನ್ನದ ಋಣ, ನೀರಿನ ಋಣ, ಭೂಮಿ ಋಣ, ಸಂಬಂಧಗಳ ಋಣ, ಅಲ್ಲಿವರೆಗೆ ನಾವು ಇಲ್ಲಿ ಇರ್ತೀವಿ, ಹೋಗ್ತೀವಿ. ಅಂದಮೇಲೆ ಈ ಶರೀರ ನಮ್ದಲ್ಲ, ಅದಕ್ಕೆ ನಾವು ತೊಗೊಂಡೋಗಲ್ಲ ಇದನ್ನು ಅಲ್ವಾ? ಶರೀರನೂ ತೊಗೊಂಡೋಗಲ್ಲ, ಶರೀರದ ಮೇಲೆ ಧರಿಸುವಂಥ ಯಾವ ಬಟ್ಟೆನೋ ಆಭೂಷಣ ಏನು ತೊಗೊಂಡೋಗಲ್ಲ. ಅದಕ್ಕೆ ಸ್ವಯಂವನ್ನು ನಾನು ಈ ಶರೀರದಿಂದಲೂ ಡಿಟ್ಯಾಚ್ ಅನ್ನುವಂಥ ಸ್ಥಿತಿಯಲ್ಲಿರಬೇಕು. ನೋಡಿ, ಬಾಬಾ ನಮಗೆ ಆತ್ಮಾಭಿಮಾನಿ ಆಗಲಿಕ್ಕೆ ಎಷ್ಟೊಂದು ಒಳ್ಳೊಳ್ಳೆ ಯುಕ್ತಿಗಳನ್ನು, ಸಹಜವಾದ ಉಪಾಯಗಳನ್ನು ಹೇಳ್ತಾರೆ. ಜನಕ ಮಿಸಾಲ್ ಗೃಹಸ್ಥ ವ್ಯವಹಾರ ಮೇ ರಹತೆ ಕಮಲ್ ಸಮಾನ್ ರೇನಾ. ಜನಕ ಮಹಾರಾಜ, ಅವನು ಮಹಾರಾಜ ಆದರೂ ಅವನಿಗೆ ರಾಜ ಋಷಿ ಅಂತ ಹೆಸರು. ರಾಜ ಆಗಿದ್ರೂ ಅವರು ಋಷಿ ಅಂತ ಇದ್ದ ಅಂತ, ಅಂದರೆ ಬ್ಯಾಲೆನ್ಸ್ ಜೀವನ ಮಾಡ್ತಾ ಇದ್ದ. ಹಾಗೆ ನಾವು ಗೃಹಸ್ಥ ವ್ಯವಹಾರದಲ್ಲಿರುವಂಥ ಮಕ್ಕಳು, ಬಾಬಾ ಏನು ಹೇಳ್ತಾರೆ? ಕಮಲ ಪುಷ್ಪ ಸಮಾನ ಇರಬೇಕು ಅದರಲ್ಲಿ. ಆದರೆ ಹೇಗಿರಬೇಕು? ಅದೇನೋ ಒಂದು ದಾಸರ ವಾಣಿ ಇದೆ, ಇರಬೇಕು 1000 ಚಿಂತೆ ತೊರೆದು ಅಂತ. ನಮಗಿಲ್ಲಿ ಚಿಂತೆ ಮಾತಿಲ್ಲ, ಬಾಬಾವ್ರನ್ನ ಜೊತೆಗೆ ಇಟ್ಕೊಂಡು ಅಲ್ಲಿದ್ದುಕೊಂಡು ಲೌಕಿಕ ಅಲೌಕಿಕವನ್ನು ಸಮತೋಲನದಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಬಾಬಾ ಜನಕನ ಉದಾಹರಣೆ ಕೊಡ್ತಾರೆ. ಶ್ರೀಮತದನುಸಾರವಾಗಿ ನಡಿಬೇಕು. ಅದಕ್ಕೆ ಸರೆಂಡರ್ ಬಿ ಕರ್ದೇನ, ಬುದ್ಧಿಯಿಂದ ಎಲ್ಲವನ್ನು ಬಾಬನಿಗೆ, ನಾನೇ ಪರಮಾತ್ಮ, ನಿನಗೆ ಅರ್ಪಿತ ಅಂದಮೇಲೆ ನನ್ನದೇನಿದೆ? ಜನಕ್ನಿ ಸಬ್ ಕುಚ್ ದಿಯಾ ಫಿರ್ ಉನ್ಕೋ ಕಹಾ ಕಿ ಅಪನಿ ಮಿಲ್ಕೆ ತುಮ್ ಸಂಭಾಲೋ ಅವರ ಟ್ರಸ್ಟಿ ಹೋಕರ್ ರಹೋ. ರಾಜ ಆಗಿದ್ರೂ ಸಹಿತ ಅಷ್ಟೊಂದು ಜನಕನಲ್ಲಿ ತ್ಯಾಗ ಮನೋಭಾವನೆ ಇತ್ತು. ಅದಕ್ಕೆ ಅವನು ಹೇಗಿದ್ದ ಮಹಾರಾಜ ಅಂದರೆ, ನಿಮಿತ್ತ ಮಾತ್ರದಲ್ಲಿ ನನ್ನದೇನೂ ಇಲ್ಲ ಇಲ್ಲಿ ಅಂದಾಗ, ಇದು ಸುಮ್ಮನೆ ನಾನು ನೇಮಿಸಲ್ಪಟ್ಟಿದ್ದೀನಿ, ವ್ಯವಸ್ಥಿತವಾಗಿ ಜವಾಬ್ದಾರಿಯುತವಾಗಿ ಭರವಸೆಯಿಂದ ಇದನ್ನು ನಡೆಸ್ಕೊಂಡು ಹೋಗ್ಬೇಕಷ್ಟೆ. ಹಾಗೆ ನಮಗೂ ಬಾಬಾ ಏನು ಹೇಳ್ತಾರೆ? ನಾವೆಲ್ಲೇ ಇರ್ಬೋದು, ಗೃಹಸ್ಥದಲ್ಲಿರೋರು ಗೃಹಸ್ಥದಲ್ಲಿ, ಬಾಬಾ ಹೇಳ್ತಾರೆ ಕುಮಾರಿಯರು, ಕನ್ಯೆಯರು ಅಥವಾ ಕುಮಾರರು, ಯಾವುದೇ ಫೀಲ್ಡಲ್ಲಿ ಯಾರೇ ಇದ್ದರೂ ಸಹಿತ ಅಲ್ಲಿ ನಾವು ನಿಮಿತ್ತ ಮಾತ್ರ. ನಮ್ಮದೇನು ಪಾತ್ರ ಇದೆ ಮಾಡಬೇಕು, ನಮ್ಮಿಂದಾಗಿರ್ತಕ್ಕಂಥ ಈಶ್ವರೀಯ ಸೇವೆಯನ್ನು ಮಾಡಬೇಕು. ಹೇಗೆ ಮಾಡಬೇಕು? ಅಚ್ಚುಕಟ್ಟಾಗಿ ಮಾಡಬೇಕು. ಆದರೆ ಅದಕ್ಕೆ ಏನಾಗಬಾರ್ದು? ವ್ಯಾಮೋಹಕ್ಕೆ ಬರಬಾರ್ದು. ನನ್ನ ಕರ್ತವ್ಯ ಅಂಥೇಳಿ ನ್ಯಾರಾಪ್ಯಾರನೂ ಅಲ್ಲ, ಅದನ್ನು ಅಷ್ಟೇ ನಿಷ್ಠೆಯಿಂದಲೂ ಮಾಡಬೇಕು ಅಂತಾರೆ ಬಾಬೂರು. ಹರಿಶ್ಚಂದ್ರಂದು ದೃಷ್ಟಾಂತ ಕೊಡ್ತಾರೆ ತಾನೆ. ಬಾಬಾ ತಿಳಿಸ್ಕೊಡ್ತಾರೆ, ಬಚ್ಚೆ ತುಮ್ ಅಗರ್ ಬೀಜ್ ನೈ ಬೋಯಂಗೆ ತೋ ತುಮಾರ ಪದ ಕಮ್ ಹೋ ಜಾಯೇಗಾ. ಬೀಜ ಬೋನ ಅಂದರೆ ಬೀಜ ಬಿತ್ತುವುದಂದ್ರೆ ಅರ್ಥ ಜ್ಞಾನ ಪ್ರಸರಣ ಮಾಡಬೇಕು. ಬಾಬಾ ಹೇಳ್ತಾರೆ ಜ್ಞಾನದ ಶಂಖ ಧ್ವನಿ ಮಾಡಬೇಕು. ಏನು ಕರ್ಮ ಮಾಡ್ತೀವಿ ಅದಕ್ಕೆ ಫಲ ಸಿಗುತ್ತೆ. ನಾನು ಏನು ಮಾಡಿಲ್ಲ ಅಂದರೆ ಏನು ಪದವಿ, ಏನು ಫಲ ಅಂತಾರೆ ಬಾಬೂರು. ಫಾಲೋ ಫಾದರ್ ತುಮ್ಹಾರೆ ಸಾಮ್ನೆ ದಾದಾ ಬೇಟ ಹೈ. ಬ್ರಹ್ಮ ತಂದೆನ ನೋಡಿ, ಅವ್ರನ್ನ ಅನುಕರಣೆ ಮಾಡಿ. ಬಿಲ್ಕುಲ್ ಹಿ ಶಿವ ಬಾಬಾ ಅವ್ರ ಶಿವಶಕ್ತಿಯೋಂಕೋ ಟ್ರಸ್ಟಿ ಬನಾಯ. ಬ್ರಹ್ಮ ಬಾಬಾ ಹೆಂಗಿದ್ರು? ತಾವೆಲ್ಲ ಬ್ರಹ್ಮ ಬಾಬಾ ಅವ್ರ ಜೀವನ ಚರಿತ್ರೆಯನ್ನು ಕೇಳಿರ್ಬೋದು, ಓದಿರಬೇಕು. ಇನ್ನು ಮುಂದಿನ ತಿಂಗಳು ಅವ್ಯಕ್ತ ಮಾಸ ಬಾಬನ ಚರಿತ್ರೆಯನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ಕೋಬೋದು. ಬ್ರಹ್ಮ ಬಾಬಾ ಏನು ಮಾಡಿದರು? ಎಲ್ಲ ಶಿವಬಾಬನಿಗೆ, ಶಿವಶಕ್ತಿಯರಿಗೆ ಒಪ್ಪಿಸಿ
ಟ್ರಸ್ಟ್ ಮಾಡಿಬಿಟ್ಟಿರ್ತಾನೆ. ಶಿವಬಾಬಾ ಥೋಡೆ ही बैठ संभालेंगे या अपने पर थोड़े ही बलि चढ़ेगा, इनको माताओं पर बलि चढ़ना पड़े, ಮಾತಾओं को ही आगे रखना है. ಬ್ರಹ್ಮ ತಂದೆ ಶಿವಶಕ್ತಿಯರ ಒಂದು ಟ್ರಸ್ಟ್ ಮಾಡಿ ಅವ್ರನ್ನ ಮುಂದಿಟ್ಟು ಅವ್ರ ಮುಖಾಂತರ ಯಜ್ಞ ನಡೆಸಿದ್ರು. ನೀವೆಲ್ಲ ಅದನ್ನು ಕೇಳಿದಿರಿ. ಬಾಬಾ ಆಕರ್ ज्ञान अमृत का कलश माताओं को ही देते हैं, फिर मनुष्य को देवता बनाए. ಲಕ್ಷ್ಮಿ को नहीं दिया, ಆದರೆ ಕಳಸ ಇಡೋದು ಲಕ್ಷ್ಮಿ ಹೆಸರಲ್ಲಿ. ಬಾಬಾ ಹೇಳ್ತಾರೆ ಲಕ್ಷ್ಮಿಯ ರಾಜ್ಯಕ್ಕೆ ಬರೋದಕ್ಕೆ ಮಾತೆಯರಿಗೆ ಜ್ಞಾನದ ಕಳಸವನ್ನು ಕೊಟ್ಟವರು ಬಾಬಾ. ಈ ಸಮಯ बाबा ಹೇಳ್ತಾರೆ या है जगतंबा, सतयुग में होगी लक्ष्मी. जगतंबा का गीत कितना अच्छा बना हुआ है. ಜಗತ್ತಂಬ ಸಂಗಮ ಯುಗದಲ್ಲಿ, ಸತ್ಯುಗದಲ್ಲಿ ಲಕ್ಷ್ಮಿ. ಜಗತ್ತಂಬೆಯ ಗೀತೆ ಬಾಬಾ ಆಗಾಗ ವಾಣಿಯಲ್ಲಿ ಹೇಳ್ತಿರ್ತಾರೆ. ಮಾತಾ ಓ ಮಾತಾ ತುಮ್ ಹೋ ಸಬ್ಕೆ ಭಾಗ್ಯ ವಿಧಾತ. ಇದು ಅವ್ರ ಮಹಿಮೆ ಮಾಡುವಂಥದ್ದು. ಜಗತ್ತಂಬೆಗೆ ಮಾನ್ಯತೆ ಭಾಳ ಇದೆ. वह सौभाग्य विधाता कैसे हैं, उनको धन कहाँ से मिलता है, क्या ब्रह्मा से, ಕೃಷ್ಣ ಸೆ ಅಲ್ವಾ. ಬಾಬಾ ಹೇಳ್ತಿದ್ದಾರೆ ಜಗನ್ಮಾತೆ ಅಂತ ಹೇಳ್ತಾರಲ್ಲ, ಆ ಜಗನ್ಮಾತೆಗೆ ಅಷ್ಟೆಲ್ಲ ಎಲ್ಲಿಂದ ಸಿಕ್ತು ಸಂಪತ್ತು, ಜ್ಞಾನ ಸಂಪತ್ತು. ಹಾಗೆ ಲಕ್ಷ್ಮಿಗೆ ಧನ ಸಂಪತ್ತು ಅಂತಾರೆ. ಸೌಭಾಗ್ಯ ವಿಧಾತೆ ಅಂತ ಹೇಳ್ತಾರೆ. ಏನು ಕೃಷ್ಣ ಕೊಡ್ತಾರೋ ಬ್ರಹ್ಮ ಕೊಡ್ತಾರೋ ಯಾರು ನಮಗೆ ಗೊತ್ತು ಯಾರು ಕೊಡ್ತಾರೆ ಅಂತ. ಅವ್ರು ಯಾರೂ ಕೊಡಲ್ಲ. ಧನ್ ಫಿರ್ ಬಿ ಮಿಲ್ತಾ ಹೇ ಜ್ಞಾನ ಸಾಗರ್ ಸೆ. ಈ ಜ್ಞಾನ ಸಂಪತ್ತು ಯಾರಿಂದ ಸಿಗ್ತಾ ಇದೆ? ಜ್ಞಾನ ಸಾಗರನಿಂದ. ಇದು ಭಾಳ ಸೂಕ್ಷ್ಮವಾದ ಗುಪ್ತವಾದ ಮಾತುಗಳು. ನಿತ್ಯ ಮುರಳಿ ಕೇಳೋದ್ರಿಂದ ಮಾತ್ರ ಗೊತ್ತಾಗುತ್ತೆ. ಭಗವಾನು ಆಚೆನಿದೆ ಎಲ್ಲರಿಗೋಸ್ಕರ, ಎಲ್ಲರಿಗಾಗಿ ಇರೋನ್ ತಂದೆ ಒಬ್ಬರೇ. ಸಬ್ ಧರ್ಮ ವಾಲಂಕು ಕಾತೆ ಹೇ ಮಾಮ್ ಏಕಂ ಯಾದ್ ಕರೋ. ಒಬ್ಬನೇ ಪರಮಾತ್ಮ ಅಂದಮೇಲೆ ಅವ್ರು ಹೇಳೋ ಮಾತು ಒಂದೇ ರೀತಿ ಇರುತ್ತೆ. ಎಲ್ಲ ಧರ್ಮದವರಿಗೆ ಒಂದೇ ಉತ್ತರ ಬಾಬಾ ಹೇಳೋದು, ನಾನೊಬ್ಬನನ್ನೇ ನೆನಪು ಮಾಡಿ. ಬಲ್ ಶಿವಕ್ಕೆ ಪೂಜಾರಿ ಬಿ ಬಹುತ್ ಹೇ ಪರಂತು ಜಾನ್ತೆ ಕುಚ್ ಬಿ ನಹಿ. ಶಿವನ ದೇಗುಲಗಳಿಗೇನು ಕಡಿಮೆ ಇಲ್ಲ, ಬೇಕಾದಷ್ಟು ಶಿವೋಪಾಸಕರಿದ್ದಾರೆ. ಆದರೆ ಅವ್ರಿಗೂ ಏನೂ ಗೊತ್ತಿಲ್ಲ, ಸುಮ್ಮನೆ ಭಕ್ತಿ ಮಾಡ್ತಿರ್ತಾರೆ. ಪರಂಪರೆಯಿಂದ ಬಂದಿದೆ, ನಮ್ಮ ಮನೆತನದಲ್ಲಿ ಸಂಪ್ರದಾಯ ಇದೆ, ಇದೇ ದೇವ್ರಿಗೆ ನಡ್ಕೊಳ್ಬೇಕು, ಇಲ್ಲಿಗೆ ಹೋಗ್ಬೇಕು ವರ್ಷ ವರ್ಷ ಅಂತ ಹಿಂಗೇನೋ ಒಂದು ಭಕ್ತಿ ಮಾಡ್ತಾ ಇದ್ದಾರೆ. ಅಬ್ ತುಮಕೋ ಜ್ಞಾನ್ ಕೌನ್ ದೇತೆ ಹೇ, मोस्ट बिलवेड फादर. श्री कृष्ण को ऐसा नहीं कहेंगे, उनको सतयुग का प्रिंस कहेंगे. मोस्ट बिलवेड फादर याರು? ಕೇವಲ ಶುಭಾಬ. श्रीकृष्ण सतयुगದ प्रिंस. बल श्री कृष्ण की पूजा करते हैं परंतु यह ख्याल नहीं करते कि वह सतयुग का प्रिंस कैसे बना. ಎಷ್ಟು ಕೊಂಡಾಡ್ತಾರೆ, ಎಷ್ಟು ಪೂಜೆ ಮಾಡ್ತಾರೆ. ಕೃಷ್ಣಾಷ್ಟಮಿ ಬಂದಾಗ ನೋಡಬೇಕು, ಎಲ್ಲ ಕೃಷ್ಣನ ದೇಗುಲಗಳಲ್ಲಿ ಎಂಥ ವೈಭವ, ಎಂಥ ಅಲಂಕಾರ ಅಲ್ವಾ. ಅಹೋರಾತ್ರಿ ಏನು ಮಾಡ್ತಾರೆ, ಭಜನೆ ಮಾಡ್ತಾರೆ, ಸತ್ಸಂಗ ಮಾಡ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಕೃಷ್ಣ ಪ್ರಿನ್ಸ್ ಹೇಗಾದ ಅಂಥೇಳಿ. ಆಗೆ ಹಮ್ ಭಿ ನೈ ಜಾನ್ತೆ ಥೇ, तुम बच्चे अब जानते हो बरोबर हम फिर से प्रिंस प्रिंसेस बनेंगे, तब तो फिर बड़े होकर लक्ष्मी नारायण को वरेंगे. ನಾವೇ ಪುನಃ ಮತ್ತೆ ಪ್ರಿನ್ಸ್ ಪ್ರಿನ್ಸೆಸ್ ಆಗೋರು ಅನ್ನೋದು ನಮಗೆ ಗೊತ್ತಿದೆ. ಚಿಕ್ಕವರಿದ್ದಾಗ ಪ್ರಿನ್ಸ್ ಅಂತಾರೆ, ದೊಡ್ಡವರಾದಮೇಲೆ ಕಿಂಗ್ ಅಂತಾರೆ, ಅಥವಾ ಕೃಷ್ಣನೇ ಮುಂದೆ ನಾರಾಯಣ ಆಗ್ತಾರೆ. ಯಾ ನಾಲೆಜ್ ಹೈ ಹಿ ಭವಿಷ್ಯಕ್ಕೆ ಲಿಯೇ. ಬಾಬನ ಜ್ಞಾನ ಭವಿಷ್ಯಕ್ಕಾಗಿ. ಇಸ್ಕಾ ಫಲ್, ಈ ಜ್ಞಾನದ ಫಲಶ್ರುತಿ 21 ಜನ್ಮದವರೆಗೆ. तो ಕೃಷ್ಣ के लिए नहीं कहेंगे कि वह वर्षा देते. 21 ಜನ್ಮದ ಫಲ ಕೊಡ್ತಾರೆ ಬಾಬಾ ಅಂತೀವಿ. ಕೃಷ್ಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನಿಗೂ ಈ ಮಾತನ್ನು ನಾವು ಹೇಳೋಕ್ಕಾಗೋದಿಲ್ಲ. ವರ್ಷ ಕೊಡೋರು ಯಾವಾಗಲೂ ತಂದೆ, ಆಸ್ತಿ ಕೊಡೋನು ತಂದೆ ತಾನೆ. ಶಿವಬಾಬಾ ರಾಜಯೋಗ ಕಲಿಸ್ತಾ ಇದ್ದಾರೆ. ಬ್ರಹ್ಮನ ಮುಖಾಂತರ ಹಜಾರೋ ಬ್ರಾಹ್ಮಣ ನಿಕಲ್ತೆ. ಬ್ರಹ್ಮನ ಮುಖಾಂತರ ಮುಖಾರವಿಂದದಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲ ಬ್ರಹ್ಮನ ಮಕ್ಕಳಾಗಿದ್ದೀವಿ. ಅವ್ರ ಮೂಲಕ ಶಿವಬಾಬಾ ಶಿಕ್ಷಣ ಕೊಡ್ತಾ ಇದ್ದಾರೆ. ಕೇವಲ ನಾವು ಸಂಗಮ ಯುಗದವರು ಅಥವಾ ನಾವು ಬ್ರಾಹ್ಮಣ ಮಕ್ಕಳು ಕಲ್ಪದ ಸಂಗಮ ಯುಗದಲ್ಲಿ ಶಿವಬಾಬನ ಮಕ್ಕಳಾಗ್ತೀವಿ. ಬಾಕಿ ಸಾರಿ ಸೃಷ್ಟಿಯೇ ಕಲಿಯುಗ. ನಾವೀಗ ಸಂಗಮ ಯುಗದಲ್ಲಿದ್ದೀವಿ. ನಮ್ಮ ಪಾಲಿಗೆ ಸಂಗಮ ಯುಗ. ಉಳಿದವರೆಲ್ಲ ಎಲ್ಲಿದ್ದಾರೆ? ಇನ್ನು ಕಲಿಯುಗದಲ್ಲಿ. ಬಸಬ್ ಕಹೆಂಗೆ ಅಬ್ ಹಮ್ ಕಲಿಯುಗ ಮೇ ಹೇ. ಗೊತ್ತಿಲ್ವಲ್ಲ, ಅದಕ್ಕೆ ಅವರೆಲ್ಲ ಏನು ಹೇಳ್ತಾರೆ, ನಾವು ಕಲಿಯುಗದಲ್ಲಿ ಇದ್ದೇವೆ ಅಂತ. ನಾವು ಹೇಳ್ತೀವಿ ಗೊತ್ತಾಗಿರೋ ಕಾರಣ ಸಂಗಮದಲ್ಲಿ ಅಂತ. ಯಾ ಬಾತೆ ಕೈ ಹೈ ನಹಿ. ಇದು ಎಲ್ಲೂ ಬರೆದಿಲ್ಲ, ಯಾವ ಶಾಸ್ತ್ರದಲ್ಲೂ ಇಲ್ಲ. ಪರಮಾತ್ಮನೇ ಈ ಮಾತುಗಳನ್ನು ನಮಗೆ ಹೇಳಿರೋದು. ಬಾಬಾನೇ ನಮಗೆ ಇವನ್ನೆಲ್ಲ ಹೇಳಿದ್ದಾರೆ. ಹೀಗೆ ಹೊಸ ಹೊಸ ಮಾತುಗಳನ್ನು ಬಾಬಾ ಹೇಳಿರ್ತಾರಲ್ಲ, ಅವನ್ನ ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಮುಖ್ಯ ಬಾತೆ ಬಾಪ್ ಅವ್ರ ವರ್ಷಕ್ಕೂ ಯಾದ್ ಕರ್ನ. ಏನೆಲ್ಲ ಬಾಬಾ ನಮಗೆ
ಸತ್ಯುಗ, ವೈಕುಂಠ, ಕೃಷ್ಣ, ನಾರಾಯಣ ಎಲ್ಲ ಹೇಳಿದರು. ಆದರೆ ಮತ್ತೆ ಹೇಳ್ತಾರೆ ಮೇನ್ ಪಾಯಿಂಟ್ ಏನಪ್ಪ, ತಂದೆ ಮತ್ತು ಆಸ್ತಿ, ಭಾವ ಮತ್ತು ಸತ್ಯುಗ, ಇವೆರಡನ್ನು ನೆನಪು ಮಾಡಬೇಕು. ಅಗರ್ ಪವಿತ್ರ ನೈ रहेंगे तो ಯೋಗ ಕಭಿ ನಹಿ ಲಗೇಗ. ಇದು ಸತ್ಯ. ಪವಿತ್ರತೆ ಎಲ್ಲಿರುತ್ತೋ ಅಲ್ಲಿ ದೈವತ್ವ ಇರುತ್ತೆ. ದೈವತ್ವ ಇದೆ ಅಂದರೆ ದೇವ್ರ ನೆನಪಿರುತ್ತೆ, ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ. ಹಾಗೆ ಪವಿತ್ರತೆನೇ ಇಲ್ಲ ಅಂದರೆ ಬಾಬಾವ್ರ ಜೊತೆ ಬುದ್ಧಿಯೋಗ ಹೇಗೆ ಜೋಡ್ಸೋಕ್ಕಾಗುತ್ತೆ? ಲಾ ನೈ ಖಾತಾ. ಈಗ ಸುಮ್ಮನೆ ನೋಡಿ, ಮನೆಯಲ್ಲೇ ನೋಡಿ, ಮನೆಯೆಲ್ಲ ಗಲೀಜಿದೆ ಅಂದ್ಕೊಳ್ಳಿ, ನಮಗಲ್ಲಿ ಒಂದು ಕ್ಷಣ ನಿಂದ್ರಕ್ಕಾಗಲ್ಲ. ಮತ್ತು ನಮ್ಮ ಮನಸ್ಸು ಅಪವಿತ್ರ ಇದ್ದರೆ ಒಂದು ಕ್ಷಣ ಬಾಬಾವ್ರ ಜೊತೆ ಬುದ್ಧಿಯೋಗ ಹೇಗೆ ಜೋಡ್ಸೋಕ್ಕಾಗುತ್ತೆ? ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಮನ ಬುದ್ಧಿಯನ್ನು ಪವಿತ್ರ ಮಾಡ್ಕೊಳ್ಳಿ. ಮನಬುದ್ಧಿ ಪವಿತ್ರ ಅಂದರೆ ಆತ್ಮ ಪವಿತ್ರ ಮಾಡ್ಕೊಳ್ಳಿ, ಆಗ ಪದವಿನೂ ಶ್ರೇಷ್ಠ, ಉನ್ನತಿನೂ ಆಗ್ತಾ ಹೋಗುತ್ತೆ. ಥೋಡಾ ಯೋಗ लगाने से भी स्वर्ग में तो जाएंगे. बाबा कहते अगर पवित्र नहीं बनेंगे तो मेरे पास आ नहीं सकेंगे. ಪವಿತ್ರರಾಗದೆ ತಂದೆಯ ಬಳಿ ಹೋಗಲು ಸಾಧ್ಯ ಇಲ್ಲ. ಬಲ್ ಘರ್ ಬೈಟೆ ಬಿ ಸ್ವರ್ಗ ಮೇ ಆ ಸಕ್ತೆ. ಯಾಕೆ ಮನೆ ಕೂತ್ಕೊಂಡು ಜ್ಞಾನ ಕೇಳಿರ್ಬೋದಲ್ಲ, ಏನೋ ಭಾಳ ಬಂಧನದಲ್ಲಿದ್ದವರಿಗೆ ಮನೆಯಲ್ಲೇ ವಾಣಿ ಕೇಳಿರ್ಬೋದು. ಈಗಂತೂ ಬಾಬಾ ಎಷ್ಟು ಫೆಸಿಲಿಟಿಗಳನ್ನು ವೈಜ್ಞಾನಿಕ ಯುಗದಲ್ಲಿ ನಮಗೆ ಅಂದರೆ ಡ್ರಾಮಾನುಸಾರವಾಗಿ ಆಗಿದೆ. ಅದಕ್ಕೆ ಬಾಬಾ ಹೇಳಿದ್ರು ಜ್ಞಾನ ಕೇಳಿದರೂ ಸಹಿತ ಬರ್ತಾರೆ ಅಂತ. ಜ್ಞಾನ ಕೇಳಿ ಸತ್ಯುಗಕ್ಕೆ ಬರ್ಬೋದು ಅಂತಾರೆ ಬಾಬರು, ಸ್ವರ್ಗಕ್ಕೆ, ಸತ್ಯುಗ ಅಲ್ಲ ಸ್ವರ್ಗಕ್ಕೆ ಬರ್ಬೋದು. ಆದರೆ ಪವಿತ್ರರಾಗದೆ ತಂದೆಯ ಜೊತೆಗೆ ಬಾಬಾ ಹೇಳ್ತಾರೆ ತಂದೆಯ ಬಳಿ ಹೋಗ್ಲಿಕ್ಕಾಗೋದಿಲ್ಲ. ಅಚ್ಚ ಪದ ಪಾನ ಹೇ, ಬಾಬಾ ಹೇಳ್ತಾರೆ ಒಳ್ಳೆ ಪದವಿ ಪಡಿಬೇಕು, ಪುರುಷಾರ್ಥ ಮಾಡಬೇಕು. ಆದರೆ ಜಬ್ಕಿ ಯೋಗ ಮೇ ರಹೇ ಪವಿತ್ರ ರಹೇ. ಆದರೆ ಪವಿತ್ರರಾಗಬೇಕು ಅಂದರೆ ಯೋಗ ಬೇಕೇ ಬೇಕು, ಪದವಿ ಬೇಕು, ಶಿಕ್ಷಣ ಕಲೀರಿ, ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ಪವಿತ್ರತೆಯ ಹೊರತು ಯೋಗ ಜೋಡಿಸಲು ಸಾಧ್ಯ ಇಲ್ಲ. ಮಾಯೆ ಯೋಗದಲ್ಲಿರೋದಕ್ಕೆ ಬಿಡೋದಿಲ್ಲ, ಬುದ್ಧಿಯನ್ನು ಕನೆಕ್ಟ್ ಮಾಡಲಿಕ್ಕೇ ಬಿಡೋದಿಲ್ಲ. ಅದಕ್ಕೆ ಪವಿತ್ರತೆ ಇತ್ತು ಅಂದರೆ ಸಾಹೇಬ ತಂದೆ ಬುದ್ಧಿಯಲ್ಲಿರೋಕ್ಕೆ ಸಾಧ್ಯ. ಯಾಕೆಂದರೆ ಪವಿತ್ರತೆ ಸತ್ಯತೆ ಒಂದೇ ನಾಣ್ಯದ ಎರಡು ಮುಖ. ಮತ್ತು ನಮ್ಮಲ್ಲಿ ಪವಿತ್ರತೆ ಇದೆ ಅಂದರೆ ಪರೋಕ್ಷವಾಗಿ ಸತ್ಯತೆಯೂ ಇದೆ ಅಂತ. ಸತ್ಯತೆ ಇದ್ದಲ್ಲಿ, ಸಚ್ಚಿದ್ದಿಲ್ಲಿದ್ದಲ್ಲಿ, ಸಚ್ಚಾಯಿ ಇದ್ದಲ್ಲಿ ಸಾಹೇಬ್ ರಾಜಿ ಆಗೋದು ದೊಡ್ಡ ಮಾತೇನಲ್ವೇ ಅಲ್ಲ. ಜೋ ವಿಕಾರ ಮೇ ಜಾತೆ रहते हैं, कहते मैं ಶಿವ ಬಾಬಾ को याद करता हूँ, ಯಾ ತೋ ಅಪ್ನಿ ದಿಲ್ ಖುಷ್ ಕರ್ತೆ. ಸುಳ್ಳೆ ಹೇಳ್ತಿರ್ತಾರೆ, ತಮ್ಮ ಮನಸ್ಸಿಗೆ ಸಂತೋಷ ಮಾಡ್ಕೊಳ್ಳೋಕೆ ಏನೋ ಅಂತ ಹೇಳ್ತಾರೆ ಅಷ್ಟೇ. ಮುಖ್ಯವಾಗಿರೋದು ಬಾಬಾ ಹೇಳ್ತಾರೆ ಪವಿತ್ರತೆ. ಇವತ್ತು ಜಗತ್ತಿನಲ್ಲಿ ಬರ್ತ್ ಕಂಟ್ರೋಲ್ಗೆ ಏನೆಲ್ಲ ಸಮಸ್ಯೆ ಅನ್ನೋದ್ರೇನು, ಆ ಸಮಸ್ಯೆಗಳು ಆಗ್ತಾಯಿದೆ. ಅವ್ರು ಎಷ್ಟೆಲ್ಲ ಬೇರೆ ಬೇರೆ ಯೋಜನೆಗಳನ್ನು ಮಾಡ್ತಿದ್ದಾರೆ. ಹಾಗಂತ ಏನಾದರೂ ನಿಂತಿದೆಯಾ? ತಮೋಪ್ರಧಾನ ಜಗತ್ತು ವೃದ್ಧಿ ಆಗ್ತಾನೇ ಇದೆ. ಅಭಿ ಬಾಬಾ ಬರ್ತ್ ಕಂಟ್ರೋಲ್ ಕರಾರೇ. ಈಗ ಶಿವಬಾಬಾ ಬಂದಿದ್ದಾರೆ ತಾನೆ, ಹೇಗೆ ಮಾಡಿಸ್ತಿದ್ದಾರೆ ನಮಗೆಲ್ಲ ಗೊತ್ತೇ ಇದೆ. ಬಾಬಾ ಹೇಳ್ತಾರೆ ತಾನೆ ಪವಿತ್ರ ಜೀವನ ಮಾಡೋದರಿಂದ ಸಹಜವಾಗಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ತುಮ್ ಹೋ ಸಭಿ ಕುಮಾರ್ ಕುಮಾರಿಯ. ಬಾಬಾನ ಎಷ್ಟೋ ಜನ ಮಕ್ಕಳಿದ್ದಾರೆ ತಾನೆ, ಕುಮಾರ ಕುಮಾರಿಯರು. ಮತ್ತು ಅಲ್ಲಿ ವಿಕಾರದ ಮಾತೇ ಬರೋದಿಲ್ಲ. ಯಾ ತೋ ವಿಶ್ ಪರ್ ಬಚ್ಚಿಯೋं को कितना सहन करना पड़ता है. ಬಾಬಾ कहते बहुत ಪರ್ಹೇಜ್ ರಖನಿ ಹೇ. ಭಾಳಷ್ಟು ಪರ್ಹೇಜ್ ಅಂದ್ರೇನು? ಪತ್ತೆ ಅಂದರೆ ಕರೆಕ್ಟಾಗಿರಬೇಕಾಗುತ್ತೆ ಅಂತಾರೆ. ಯಾ ಐಸಾ ತೋ ಕೋಯಿ ನೈ ಹೋಗ ಜೋ ಶರಾಬ್ ಪೀತಾ ಹೋಗ. ಬಾಬನ ಮನೆಗೆ ಬರುವವರು, ಬಾಬನ ಮಹಾವಾಕ್ಯಗಳನ್ನು ಕೇಳೋರು, ಇಲ್ಲಿ ಅಂಥವ್ರು ಯಾರೂ ಇರಲಿಕ್ಕಿಲ್ಲ. ಇಲ್ಲಿ ಬಂದು ಮದ್ಯಪಾನ, ಜೀವನದಲ್ಲಿ ಮದ್ಯಪಾನದ ಅಭ್ಯಾಸ ಇಟ್ಕೊಂಡವರು. ಬಾಬಾ ಬಚ್ಚೋನ್ಸೆ ಪೂಜ್ತೆ, ಡ್ರಿಂಕ್ಸ್ ಮಾಡ್ತೀರಾ? ಬಾಬಾ ಹೇಳ್ತಿದ್ದಾರೆ ಅಗರ್ ಝೂಟ್ ಬೋಲೆಂಗೆ ತೋ ಧರ್ಮರಾಜ್ಗೆ ಕಡಿ ಸಜಾ ಭೋಗ್ನಿ ಪಡೆಗೆ. ನಾವು ಹ್ಞೂ ಅಂತ ಹೇಳಿದರೆ ಜನ ಏನು ಅಂದ್ಕೊಳ್ತಾರೆ ಅಂತ ಕೆಲವ್ರು ಇಲ್ಲ ಅಂತಾರೆ. ಅರೆ ಬಾಬಾ ಹೇಳ್ತಾರೆ ಜನರಿಗೆ ನೀವು ಇಲ್ಲ ಅಂದಿರ್ಬೋದು, ಆದರೆ ನಿಮ್ಮ ಕರ್ಮ ಅಂತ ಆಗಿರುತ್ತಾ ಮಾಡಿದ್ದು. ಧರ್ಮರಾಜನಿಗಂತೂ ಗೊತ್ತಾಗುತ್ತೆ. ಧರ್ಮರಾಜ ಅಂದರೆ ನಮ್ಮೊಳಗೆ ನಮ್ಮ ಆತ್ಮಕ್ಕಂತೂ ಫಸ್ಟ್ ಗೊತ್ತಾಗಿರುತ್ತೆ. ಆಮೇಲೆ ತಪ್ಪು ಮಾಡಿದ್ದೀವಿ ಅಂದಮೇಲೆ ಅದಕ್ಕೆ ಶಿಕ್ಷೆ ಭೋಗಿಸ್ಲೇಬೇಕಾಗುತ್ತೆ. ಭಗವಾನ್ಗೆ ಆಗೆ ತೋ ಸಚ್ ಬೋಲ್ನಾ ಚಾಹಿಯೆ. ನಾವೆಲ್ಲರಿಗೂ ಸುಳ್ಳು ಹೇಳ್ತಾ ರೂಢಿಯಾಗಿರೋ ಕಾರಣ ಭಗವಂತನಿಗೂ ಮಕ್ಕಳು ಏನು ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಅರೆ ಅವ್ನು ಪರಮಾತ್ಮ, ಗುರುಗಳ ಗುರು, ತಂದೆಗಳ ತಂದೆ, ಭಾಗ್ಯವಿದಾತ, ವರದಾತ, ವಿಧಾತ, ಆ ತಂದೆ ಮುಂದೆ ಸುಳ್ಳು ಹೇಳೋದು ಸರಿ ಅಲ್ವಲ್ಲ? ಪರಮಾತ್ಮನ ಮುಂದಾದರೂ ಸತ್ಯ ಹೇಳಬೇಕಲ್ವಾ ಅಂತ ಹೇಳಿ ಬಾಬರು. ಅದಕ್ಕೆ ಕೊಯ್ ज़रा भी शराब किसी कारण से ಅಥವಾ ದವಾಯಿ ರೀತಿ ಸೆ ಪೀತೆ ಹೇ. ಕೆಲವರು ದವಾಯಿ ರೀತಿ ಸೆ ಅಂದ್ರೇನು, ನಾವು ತೊಗೊಳ್ಳೋ ಮೆಡಿಸನ್ ಲೆಕ್ಕದಲ್ಲೆಲ್ಲ ಕೆಲವ್ರು ಹೇಳ್ತಾರೆ ಅದು ಸ್ವಲ್ಪ ಔಷಧಿ ಇದ್ದಂಗೆ ರೀ, ಸ್ವಲ್ಪ ಒಂದು ಪೆಗ್ ಹಾಕ್ತೀವಿ ಅಂತಿರ್ತಾರೆ. ಹಂಗೂ ತೊಗೊಳ್ಳೋರು ಇದ್ದೀರಾ ಅಂತ ಕೇಳ್ತಾರೆ ಬಾಬಾ. ಇಲ್ಲಿ ಬಾಬನ ಮಕ್ಕಳು ಆಗಿದ್ದೀರಿ ಅಂದಮೇಲೆ ಇಂಥವೆಲ್ಲ ದುಶ್ಚಟಗಳಿಂದ ದೂರ ಇರಬೇಕು. ಯಾರೊಬ್ಬರು ಕೈ ಎತ್ತಲಿಲ್ಲ. ಯಹ ಸಚ್ಚ ಜರೂರು ಬೋಲ್ನಾ ಹೇ. ವರದಾನಿ ಭೂಮಿ ತಾನೇ ಬಾಬಂದದು. ಸ್ವತಃ ಯಾರು ಕೇಳ್ತಿದ್ದಾರೆ ಈ ಮಾತನ್ನು?
कोई भी भूल होती है तो फिर से लिखना चाहिए. ತಪ್ಪಾಯ್ತಾ ಬಾಬಾ ಹೇಳ್ತಾರೆ ತಿದ್ಕೊಳ್ಳಿ, ಅವಕಾಶ ಇದೆ. ಯಾಕೆಂದರೆ ಇನ್ನೂ ಸಮಯ ಇದೆ, ಸ್ವಲ್ಪ ಅಲ್ಪ. ಅದರಲ್ಲಿ ನಮ್ಮನ್ನು ನಾವು ಮತ್ತೆ ರಿಪೇರ್ ಮಾಡ್ಕೊಳ್ಬೋದು, ರಿಕವರ್ ಆಗ್ಬೋದು. ಅದಕ್ಕೆ ಬಾಬಾ ಹೇಳ್ತಾರೆ ಬರ್ಕೊಡಿ. ಯಾರಿಗೆ? ಬಾಬನಿಗೆ. ಅದಕ್ಕೆ ಬಾಬನಿಗೆ ಬರೆದು ಹೇಳಬೇಕು, ಬಾಬಾ ನನ್ನಿಂದ ಇದು ತಪ್ಪಾಯಿತು, ನಾನು ಮಾಯೆಗೆ ವಶವಾಗಿ ಹಿಂಗೆ ಮಾಡಿಬಿಟ್ಟೆ, ಅಥವಾ ಮಾಯೆಗೆ ಪರವಶ ಆಗಿದ್ದಕ್ಕೆ ನನ್ನಿಂದ ಆಗೋಗ್ಬಿಟ್ಟಿದೆ ಹೇಳಬೇಕು ಬಾಬನಿಗೆ. बाबा को तो बहुत लिखते भी हैं, आज हमारे में क्रोध का भूत आ गया, थप्पड़ मार दिया. ಸಿಟ್ಟು ಬಂದ್ಬಿಡುತ್ತೆ ಬಾಬಾ, ನನಗೆ ಕ್ರೋಧದ ಭೂತ ನನ್ನಲ್ಲಿ ಪ್ರವೇಶ ಆಗಿಬಿಟ್ಟಿತ್ತು, ನಾನು ಇನ್ನೊಬ್ಬರಿಗೆ ಹೊಡೆದೆ, ಹಿಂಸೆ ಮಾಡಿದೆ ಅಂತೆಲ್ಲ ಕೆಲವು ಮಕ್ಕಳು ಬರೀತಾರೆ. ಆಪ್ಕಿ ತು ಮತ್ ಹೇನ ತಪ್ಪಡ್ ನೈ ಮಾರ್ನಾ ಚಾಹಿ. ಶಿವಬಾಬಾ ಹೇಳಿದ್ದಾರೆ, ಎಂಥ ನಟ್ಕಟ್ಟು ಮಕ್ಕಳಿದ್ದರೂ ಸಹಿತ, ನಟ್ಕಟ್ಟು ಅಂದರೆ ಮಾತೇ ಕೇಳಲಾರದ ಮಕ್ಕಳು, ಭಾಳ ತುಂಟ ಮಕ್ಕಳು ಅಂತೀವಲ್ಲ, ಅಂಥವ್ರಿಗೂ ಬಾಬಾ ಹೇಳ್ತಾರೆ ಪ್ಯಾರ್ಸೆ ಸಮझाओ. ಬ್ರಹ್ಮ ಬಾಬಾ ಹಂಗೆ ಮಾಡ್ತಿದ್ರು. 80 ಜನ ಚಿಕ್ಕ ಮಕ್ಕಳಿದ್ರು. ಹೊಸದಾಗಿ ಭಾರತಕ್ಕೆ ಬಂದ್ರಲ್ಲ, 350 ಜನರ ಸಂಘಟನೆ ಇತ್ತಲ್ಲ, ಅದ್ರಲ್ಲಿ ಮಕ್ಕಳೇ ಒಂದು 80 ಇದ್ರಂತೆ. ಅವ್ರಿಗೂ ಸಹಿತ ಲೌಕಿಕ ಅಲೌಕಿಕ ಶಿಕ್ಷಣ ಕೊಡಿಸಿದ್ರು. ಬಾಬಾ ಹೆಂಗೆ ಅವ್ರಿಗೆ ಪಾಲನೆ ಕೊಟ್ಟಿದ್ದಾರೆ ಅಂದರೆ, ಬಾಬಾ ಹೇಳ್ತಿದ್ರಂತ ವಾರ್ಡನ್ಗಳಿಗೆಲ್ಲ, ಯಾರು ನೋಡ್ಕೊಳ್ಳೋರಿದ್ರಲ್ಲ ಅವ್ರಿಗೆ, ಎಂದೂ ಸಹಿತ ಅವರಿಗೆ ಶಿಕ್ಷೆ ಕೊಡಬೇಡ, ಅಂದರೆ ಹೊಡೆಯೋದು ಬಡಿಯೋದು ಮಾಡಬಾರ್ದು, ಪ್ಯಾರ್ಸೆ ಸಮझाओ. ಬಾಬಾ ಹೇಳ್ತಿದ್ರಂತೆ ಮಕ್ಕಳಿಗೆಲ್ಲ, ತುಮ್ ಸಬ್ ಠಾಕೂರ್ ಹೋನೆ ಬನ್ನೇ ವಾಲೆ ಅಂತ. ಠಾಕೂರ್ ಅಂದರೆ ಉತ್ತರ ಭಾರತದಲ್ಲಿ ಕೃಷ್ಣ. ಹಂಗೆ ಕೃಷ್ಣನ ಕಾಲದಲ್ಲಿ ಕೃಷ್ಣನ ಸಮಕಾಲಿಗರಾಗಿ ಬರೋರು ನೀವು, ಸ್ವತಃ ಕೃಷ್ಣನ ಸಮಾನ ಆಗೋರು ನೀವು, ಹೇಗಿರಬೇಕು ಅಂತ ಅವರಿಗೆ ರಿಯಲೈಸ್ ಮಾಡಿಸ್ತಿದ್ರಂತೆ ಬ್ರಹ್ಮ ಬಾಬಾ. ಅದಕ್ಕೆ ಬಾಬಾನ ಶ್ರೀಮತದಲ್ಲಂತೂ ಹೊಡೆಯೋದು ಬಡಿಯೋದು ಇಲ್ಲೇ ಇಲ್ಲ. ಕತೆಗಳಲ್ಲಿ ನೋಡಿದ್ರೆ ಶ್ರೀಕೃಷ್ಣನಿಗೂ ಅವ್ರ ಅಮ್ಮ ಏನು ಮಾಡಿದ್ಲು, ಶಿಕ್ಷೆ ಕೊಟ್ಟಲು, ಒರಳಕಲ್ಲಿ ಕಟ್ಟೆ ಹಾಕಿದ್ಲು, ಮರಕ್ಕೆ ಕಟ್ಟೆ ಹಾಕಿದ್ಲು ಅಂತೆಲ್ಲ ಏನೋ ಬರೆದಿದ್ದಾರೆ. ಊಟ ಕೊಡ್ತಿರ್ಲಿಲ್ಲ, ಸಿಹಿ ಕೊಡ್ತಿರ್ಲಿಲ್ಲ. ಸಿಹಿಗಿಂತ ಬೆಣ್ಣೆ ಇಷ್ಟಪಡ್ತಿದ್ನೆಲ್ಲ, ಬೆಣ್ಣೆ ತಿನ್ನೋಕೆ ಕೊಡ್ತಿರ್ಲಿಲ್ಲ. ಒಟ್ಟಿನಲ್ಲಿ ಸ್ಟ್ರಿಕ್ಟ್ ಮಾಡಿ ಶಿಕ್ಷೆ ಕೊಟ್ಟು ಬುದ್ಧಿ ಕಲಿಸಿದ್ರು ಅಂತದ್ದು ಹೇಳ್ತಾರೆ. ತಪ್ಪಡ್ ಮಾರ್ನ ಕ್ರೋಧ ಕಿ ನಿಶಾನಿ ಹೇ. ಹೊಡೆಯೋದು ಸಹಿತ ಕ್ರೋಧದ ಇನ್ನೊಂದು ರೂಪನ ಅಂತಾರೆ ಬಾಬಾ. ಸೋಬಿ ಮಹಾತ್ಮ ಪರ್ ಕ್ರೋಧ ಕರ್ತೆ ಹೇ. ಛೋಟೆ ಬಚ್ಚೆ ಮಹಾತ್ಮ ಸಮಾನ. ಚಿಕ್ಕ ಮಕ್ಕಳು ಅಂದರೆ ಮಹಾತ್ಮರಿಗೆ ಸಮಾನ. ಮಕ್ಕಳ ಮೇಲೆ ನೀವು ಸಿಟ್ಟು ಮಾಡ್ತೀರ ಅಂದರೆ ಮಹಾತ್ಮರ ಮೇಲೆ ಏನು ಮಾಡಿದಾಗೆ ಸಿಟ್ಟು. ಅದಕ್ಕೆ ಬಾಬಾ ಮಕ್ಕಳಿಗೆ ಹೇಳ್ತಿದ್ದಾರೆ, ತಪ್ಪಡ್ ನೈ ಮಾರ್ನಾ ಚಾಹಿಯೇ, ಗಾಲಿ भी नहीं दे सकते, ऐसे कर्म नहीं करना चाहिए जो ख्याल में आए हमने या ವಿಕರ್ಮ किया. ನಮ್ಮ ಮನಸ್ಸು ಆಮೇಲೆ ನೀನು ಇಂಥ ವಿಕರ್ಮ ಮಾಡಬಾರ್ದಿತ್ತು ಅನ್ನುವಂತಹ ನಮ್ಮ ಒಳಗಡೆ ಆ ಒಂದು ಪಶ್ಚಾತ್ತಾಪ ಬರುವಂಥ ಯಾವ ಕರ್ಮನೂ ಮಾಡಬೇಡಿ. ತಪ್ಪಾಯ್ತಾ ತಕ್ಷಣ ಬಾಬರಿಗೆ ಬರೀರಿ, ತಪ್ಪನ್ನು ಒಪ್ಕೊಳ್ಳಿ, ಕ್ಷಮೆ ಕೇಳಿ. ಇನ್ನು ಮುಂದೆ ಬಾಬಾ ಮಾಡಲ್ಲ. ಯಾಕೆ ಕೇಳ್ತಾರೆ ಬಾಬರು ಬರೀರಿ ಅಂತಂದರೆ, ಬರೆದಿದ್ದೀರಿ ಅಂದರೆ ಕಾಯಂ ಬುದ್ಧಿಯಲ್ಲಿ ನೆನಪಿರುತ್ತೆ. ಬರೆಯೋದು ಮತ್ತೆ ಮತ್ತೆ ಮಾಡೋದು, ಮತ್ತೆ ಬರೆಯೋದಲ್ಲ, ಇನ್ನೊಮ್ಮೆ ಮಾಡುವುದಿಲ್ಲ ಅಂತ ಬಾಬನಿಗೆ ಪರೋಕ್ಷವಾಗಿ ನಾವು ಹೇಳಿದ ಹಾಗೆ. ತಪ್ಪನ್ನು ಒಪ್ಕೊಳ್ಳೋದ್ರಿಂದ, ತಪ್ಪನ್ನು ತಿದ್ಕೊಳ್ಳೋದ್ರಿಂದ ಧರ್ಮರಾಜನ ಶಿಕ್ಷೆಗಳೇನಾಗ್ತಾ ಹೋಗುತ್ತೆ, ಕಡಿಮೆ. ಹೆಂಗೆ? ನಾವು ರಿಕವರ್ ಆಗ್ತಾ ಹೋದಂಗೆಲ್ಲ, ಪರಿವರ್ತನೆ ಆದಂಗೆಲ್ಲ ಶಿಕ್ಷೆಗಳೇ ನಮ್ಮಿಂದ ಆಗೋದಿಲ್ಲ. ಅದಕ್ಕೆ ಬಾಬಾ ಭಾಳ ಪ್ರೀತಿಯಿಂದ ಏನು ಹೇಳ್ತಾರೆ, ಲಾಡ್ಲೆ ಸಪೂತ್ ಬಚ್ಚೆ ಅಂತಾರೆ. ನಮಗೆ ಯಾವತ್ತರ ಬಾಬಾ ಬೇರೆ ಶಬ್ದ ಬಳಸಿದಾರ? ಪ್ಯಾರೆ ಬಚ್ಚೆ ಅಂತಾರೆ, ಮೀಠೆ ಬಚ್ಚೆ ಅಂತಾರೆ, ಲಾಡ್ಲೆ ಬಚ್ಚೆ ಅಂತಾರೆ. ಬಾಬಾ ಏನು ಹೇಳ್ತಾರೆ, ಇವೆಲ್ಲ ಶಬ್ದ ಪ್ರಯೋಗ ಮಾಡಿ ಏನು ಹೇಳ್ತಾರೆ, ಕಬಿ ಜೂಟ್ ನೈ ಬೋಲ್ನಾ. ಯಾರ ಮುಂದೆ? ಬಾಬವ್ರ ಮುಂದೆ. ಹೆಜ್ಜೆ ಹೆಜ್ಜೆಗೂ ಬಾಬವ್ರ ಸಲಹೆಯನ್ನು ಪಡೀರಿ. ಬಾಬಾ ಹೇಳ್ತಾರೆ, ತುಮಾರ ಪೈಸಾ ಅಬ್ ಲಗ್ತಾ ಏನಾ ಭಾರತ್ಕೋ ಸ್ವರ್ಗ ಬನಾನೆ. ನೀವೇನು ಧನ ಸೇವೆ ಬಾಬನ ಮನೆಗೆ ಮಾಡ್ತೀರಿ, ಅದು ಈಶ್ವರೀಯ ಕಾರ್ಯದಲ್ಲಿ ಸಫಲ ಆಗೋ ಕಾರಣ ಭಾರತ ಸ್ವರ್ಗ ಆಗುತ್ತೆ. ಕವಡೆಯಿಂದ ವಜ್ರ ಸಮಾನ ಮಾಡೋರಿದ್ದೀರಿ. ऐसे नहीं हम कोई सन्यासियों आदि को दान पुण्य करते हैं. मनुष्य हॉस्पिटल अथवा कॉलेज आदि बनाते हैं तो क्या मिलता है? ಈಶ್ವರೀಯ ಸೇವೆಗೂ ಬಾಬಾ ಹೇಳ್ತಾರೆ, ಸಂತರಿಗೆ ಸ್ವಾಮಿಗಳಿಗೆ ದಾನ ಪುಣ್ಯ ಮಾಡೋದಕ್ಕೂ ಅಥವಾ ಏನೊಂದು ಹಾಸ್ಪಿಟಲ್ ಕಾಲೇಜ್ ಕಟ್ಟಿಸಿ ಅಲ್ಲಿ ಸಫಲ ಮಾಡಿಕೊಂಡೆ ಅನ್ನೋದಕ್ಕೂ ಭಾಳ ಭಾಳ ಅಂತರ ಇದೆ ಆ ಕರ್ಮ ಫಲಗಳಲ್ಲಿ. ಇಲ್ಲಿ ಡೈರೆಕ್ಟ್ ಮಾಡೋದ್ರಿಂದ ಪ್ರಾಪ್ತಿ ಹೆಚ್ಚು. ಕಾಲೇಜ್ ಕೋಲ್ನೆಸೆ, ನೀವೊಂದು ಕಾಲೇಜ್ ತೆರೆದ್ರಿ, ಮುಂದಿನ ಜನ್ಮಕ್ಕೆ ನೀವು ಪ್ರತಿಭಾವಂತರು, ವಿದ್ಯಾವಂತರು, ಬುದ್ಧಿವಂತರು ಆಗ್ತೀರಿ. ಆದರೆ ಧರ್ಮಶಾಲೆ ಕಟ್ಸೋದ್ರಿಂದ ಒಂದು ಒಳ್ಳೆ ನಿಮಗಿರಲಿಕ್ಕೆ ಸೌಕರ್ಯ, ಮನೆ ವಸತಿ ನಿಮ್ಮದು ಇರುತ್ತೆ ಸ್ವಂತದ್ದು. ಯಾತೋ ತುಮಕೋ ಜನ್ಮ ಜನ್ಮಾಂತರಕ್ಕೆ ಅಲ್ಲೇನು ಮಾಡಿದ್ವಲ್ಲ, ಶಾಲೆ ಕಟ್ಟಿಸ್ತೀವ್ರಿ, ಕಾಲೇಜ್ ಕಟ್ಟಿಸ್ತೀವ್ರಿ, ಆಸ್ಪತ್ರೆ ತೆರಿತೀವ್ರಿ, ಮಠಕ್ಕೆ ಕೊಡ್ತೀವ್ರಿ, ಅದು ಒಂದು ಜನ್ಮದ ಫಲ ಸಿಗುತ್ತೆ. ಅದು ಫಲ ಸಿಗಲ್ಲ ಅಂತಲ್ಲ, ಆದರೆ ಇಲ್ಲಿ ಈಶ್ವರೀಯ ಕಾರ್ಯದಲ್ಲಿ ನಮ್ಮ ತನುಮನ ಧನವನ್ನು ಸಫಲ ಮಾಡಿಕೊಂಡ್ರೆ 21 ಜನ್ಮ. ಬಾಬಾ ಹೇಳ್ತಾರೆ ಬೇಹದ್ದಿನ ಸುಖ ಸಿಗುತ್ತೆ, ಬೇಹದ್ದಿನ ಆಯುಷು. ಬಾಬಾ ಹೇಳ್ತಾರೆ ಬಡಿ ಆಯು ಕೋಯಿ ಧರ್ಮ ವಾಲೇಕಿ ಹೋತಿ ನಹಿ. ದೇವಿ ದೇವತಾ ಧರ್ಮದವ್ರದ್ದು ಬಿಟ್ಟರೆ ಇನ್ಯಾರ್ದಿದೆ ದೀರ್ಘಾಯು ಅಂತಾರೆ ಬಾಬವರು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಕಮ್ ಆಯು ಬಿ ಯಹಕಿ ಗಿನ್ ಜಾತಿ ಹೇ,
अब बेहद का बाप को चलते फिरते उठते बैठते याद करेंगे तभी ಖುಷಿ में रहेंगे. ಕಲಿಯುಗದಲ್ಲಿ ಆಯುಷ್ ಕಡಿಮೆ, ಅಲ್ಪಾಯುಗಳು ಅಲ್ವಾ. ಬಾಬಾ ಏನು ಹೇಳ್ತಾರೆ, ಬೇಹದ್ದಿನ ತಂದೆಯನ್ನು ನಡೆದಾಡುತ್ತಾ ತಿರುಗಾಡುತ್ತಾ ಕೂತ್ಕೊಳ್ಳುತ್ತಾ ಏಳುತ್ತಾ ಒಟ್ಟಿನಲ್ಲಿ ನಾವು ಮಾಡುವ ಪ್ರತಿಯೊಂದು ಕಾರ್ಯಕಲಾಪದಲ್ಲೂ ಬಾಬನ ಜೊತೆಗಿಟ್ಕೊಂಡಿದ್ರೆ ಖುಷಿ ಯಾಕಿರೋದಿಲ್ಲ, ಸದಾ ಖುಷಿಯಲ್ಲಿರ್ತೀರಿ. ಕೋಯಿ ಬಿ ತಕ್ಲೀಫ್ ಹೋತು ಪೂಛೋ ಅಂತಾರೆ ಬಾಬವರು. ಬಾಬಾ ಏನು ಹೇಳ್ತಾರೆ, ಏನಾರ ಇದ್ದರೆ ಕೇಳಿ ನನಗೆ ಅಂತ. ಬಾಕಿ ऐसे थोड़े ही गरीब होंगे, कहेंगे बाबा हम तो आपके हैं, अब हम आपके पास बैठ जाते हैं. ऐसे तो दुनिया में गरीबी बहुत है, सब कहेंगे हमको मधुबन में रख लो, ನಾವು ಮಧುಬನದಲ್ಲಿ ಇರ್ತೀವಿ ಅಂತ ಕೆಲವ್ರು ಹೇಳ್ತಾರೆ. ऐसे तो लाखों इकट्ठे हो जाए या भी ಕಾಯ್ದಾ नहीं. ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಏನು ಮಾಡೋಕ್ಕಾಗುತ್ತೆ. ಶಿವಬಾಬಾ ಹೇಳ್ತಾರೆ ಕಾಯ್ದೆನೇ ಇಲ್ಲ. ಗೃಹಸ್ಥದಲ್ಲಿದ್ದೀರ ಅಂದಮೇಲೆ ನಿಮ್ಮದೇ ಜವಾಬ್ದಾರಿ, ನಿಮ್ಮದೇ ಆಗಿರ್ತಕ್ಕಂಥ ಹೊಣೆಗಾರಿಕೆ ಇರುತ್ತೆ. ಅವನ್ನೆಲ್ಲ ಬಿಟ್ಕೊಟ್ಟು ಇಲ್ಲಿ ಕುಂತ್ರೆ ಬಾಬಾ ಹೇಳ್ತಾರೆ ಸೇವೆನೋ ಮತ್ತೇನದು ಸೇವೆ ಅಂತ ಅನಿಸ್ಕೊಳ್ಳೋದಿಲ್ಲ. ಅದಕ್ಕೆ ಗೃಹಸ್ಥ ವ್ಯವಹಾರದಲ್ಲಿರೋರು ಬಾಬಾ ಹೇಳ್ತಾರೆ ಅಲ್ಲೇ ಇರಬೇಕು. ಐಸೆ ರಹ ನೈ ಸಕ್ತೆ, ಅದು ಬಿಟ್ಟು ಇಲ್ಲಿ ಬಂದು ಮಧುಬನದಲ್ಲಿ ಕೂಡ್ತೀನಿ ಅನ್ನೋದು ಸರಿಯಲ್ಲ, ಇರಲಿಕ್ಕೂ ಬರೋದಿಲ್ಲ ಅಂತಾರೆ ಬಾಬರು. ದಂಧೆ ಮೇ ಹಮೇಶಾ ಈಶ್ವರಾರ್ಥ ಏಕ್ ದೋ ಪೈಸಾ ನಿಕಾಲ್ತೆ. ನೋಡಿ ಕೆಲಸ ಮಾಡ್ತಾರಲ್ಲ ಯಾವುದೇ ಬಿಸ್ನೆಸ್ ಮಾಡೋರು, ಅದರಲ್ಲಿ ಒಂದಿಷ್ಟು ಧರ್ಮಾರ್ಥ ದಾನ ಧರ್ಮ ಅಂತ ಒಂದಿಷ್ಟು ಹಣ ತೆಗಿತಾರೆ ತಾನೆ. ಬಾಬಾ ಹೇಳ್ತಾರೆ ಅಚ್ಚಾ ತುಮ್ ಗರೀಬ್ ಹೋ ಕುಚ್ ಭಿ ನೈ ನಿಕಾಲೋ, ನಾಲೆಜ್ ಕೋ ತೋ ಸಮझो ಸಮझಾओ ಮನ್ ಮನಾಭ ಹೋ ಜಾओ. ಬಾಬಾ ನಾವು ಬಡವರು, ನಮ್ಮ ಹತ್ರ ಏನೂ ಇಲ್ಲ. ಶಿವಬಾಬಾ ಏನು ಹೇಳ್ತಾರೆ, ಬಿಡಿ ಅದನ್ನು, ನಿಮ್ಮ ಹತ್ರ ಜ್ಞಾನ ಇದೆಯಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇನ್ನೊಬ್ರಿಗೂ ಏನು ಮಾಡಿ ಅರ್ಥೈಸಿ ಅಂತಾರೆ. ಮನ್ ಮನಾಭವ ಆಗ್ಬಿಡಿ. ತುಮಾರಿ ಮಮ್ಮಾನೆ ಕ್ಯಾ ನಿಕಾಲ, ಫಿರ್ವಾ ಜ್ಞಾನ ಮೇ ತೀಕಿ ಗೈ. ಮಮ್ಮನೂ ಬಂದರು, ಹೇಗೆ ಬಂದರು, ಬರಿಗೈಲೇ ಬಂದರು. ಆದರೆ ಜ್ಞಾನದಲ್ಲಿ ಎಷ್ಟು ಮುಂದುವರೆದ್ರು, ಜ್ಞಾನೇಶ್ವರಿಯಾಗಿ ಸತ್ಯುಗದ ಭಾಗ್ಯವನ್ನೇ ಪಡ್ಕೊಂಡ್ರು, ರಾಜೇಶ್ವರಿ ಪದವಿಯನ್ನು. ಅಂದಮೇಲೆ ಜ್ಞಾನದಲ್ಲಿ ಎಷ್ಟು ನಂಬರ್ 1 ಆದ್ರೆ ತಾನೆ. ಹಂಗೆ ತನು ಮನದಿಂದ ಸೇವೆ ಮಾಡಿ ಅಂತಾರೆ ಬಾಬರು. ಮಮ್ಮ ಆ ಥರ ಸೇವೆ ಮಾಡಿನೇ ನಂಬರ್ 1 ಬಂದರು. ಇಲ್ಲಿ ಹಣದ ಮಾತು ಬರೋದೇ ಇಲ್ಲ. ಭಾಳಷ್ಟು ಬಾಬಾ ಹೇಳ್ತಾರೆ ಬಹುತ್ ಬಹುತ್ ಕರ್ಕೆ 1 ರೂಪಾಯಿ ದೇ ದೇನಾ, ತುಮಾರೆ ಸಾಹುಕಾರ ಜಿತ್ನಾ ಮಿಲ್ ಜಾಯೇಗಾ. ಬಾಬಾ ತುಮೇ ಸಾಹುಕಾರ ಜಿತ್ನಾ ಮಿಲ್ ಜಾಯೇಗಾ. ಏನು ಇಲ್ಲ ಅಂತ ಅಲ್ಲ, ಬಾಬಾ ಹೇಳ್ತಾರೆ ಒಂದು ಅಂಶ ಆದರೆ ನೀವು ಮಾಡಿದ್ರೆ ನಾನು ನಿಮಗೆ ರಿಟರ್ನ್ ಕೊಡಬೇಕಾದ್ರೆ ನಿಮ್ಮದೇನಿದೆ, ಯಾವುದೇ ಆಗಲಿ ಏನು ಕೊಡ್ತೀವಿ ಅದಕ್ಕೆ ರಿಟರ್ನ್ ಸಿಗುತ್ತೆ. ನಾನು ಏನು ಕೊಡಲ್ಲ ನೀನೇ ಎಲ್ಲ ಕೊಡು ಅಂದರೆ ಹೇಗೆ. ಅದಕ್ಕೆ ಅಟ್ಲೀಸ್ಟ್ 1 ರೂಪಾಯಿ ದೇ ದೇನಾ ಅಂತಾರೆ. ನೀವು ಕೊಟ್ಟಿದ್ದೀರಿ ಅಂತ ಆದ್ರೆ ನಾನು 21 ಜನ್ಮದ್ದು ಏನು ಕೊಡೋಕ್ಕಾಗುತ್ತೆ, ಭಾಗ್ಯ ಕೊಡಲಿಕ್ಕಾಗುತ್ತೆ. ಪೆಹಲೆ ಅಪ್ಪನೇ ಗೃಹಸ್ಥ ವ್ಯವಹಾರ ಬಿ ಸಂಭಲ್ ಕರ್ನಿ. ನಿಮ್ಮ ಗೃಹಸ್ಥ ಜೀವನದ ಎಲ್ಲ ಹೊಣೆಗಾರಿಕೆಗಳನ್ನು ನಿಭಾಯಿಸ್ರಿ. ಬಾಬಾ ಹೇಳ್ತಾರೆ ಬಚ್ಚೆ ದುಃಖಿ ನಾವು, ನಿಮ್ಮ ಮಕ್ಕಳು ನಿಮ್ಮಿಂದ ದುಃಖಿ ಆಗಬಾರ್ದು, ಅವ್ರನ್ನೂ ಖುಷಿಪಡಿಸಿ ಬಾಬನಿಗೂ ಸಹಯೋಗ ಕೊಡಿ. ಒಟ್ಟಿನಲ್ಲಿ ಬಾಬಾ ಹೇಳ್ತಾರೆ ಲೌಕಿಕ ಅಲೌಕಿಕವನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿ. ಅಚ್ಚಾ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग, वंदे मातरम, ಸಲಾಂ ಅಲೈಕಂ, ಜಯ 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 ಹೋ ತೇರಿ, ಓಂ ಶಾಂತಿ. ಇಷ್ಟೆಲ್ಲ ಬಾಬಾ ನಮ್ಗೆ ಹೇಳಿದರು. ಅದಕ್ಕೆ ರೂಹಾನಿ ಬಾಪ್ಕೋ ರೂಹಾನಿ ಬಚ್ಚೋं की याद प्यार गुड मॉर्निंग और ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಬಾಬಾ ಮುಖ್ಯ ಸಾರ ಹೇಳ್ತಾರೆ, ऐसा कोई कर्म नहीं करना है जिसके पीछे ख्याल चले तोबा तोबा करना पड़े. ಶಿವಬಾಬಾ ಏನು ಹೇಳ್ತಾರೆ, ಕರ್ಮ ಮಾಡುವಾಗ ಭಾಳಷ್ಟು ಅಲರ್ಟ್ ಆಗಿರ್ಬೇಕು ನಾವು. ಯಾಕೆ ಅಂದರೆ ಕರ್ಮ ಮಾಡಿದ ಮೇಲೆ ಏನು ಪಶ್ಚಾತ್ತಾಪ ಪಟ್ಟರು ಆ ಕರ್ಮ ಫಲದಿಂದ ಹಿಂದೆ ಸರಿಯೋದಕ್ಕೆ ಬರೋದಿಲ್ಲ. ಅದಕ್ಕೆ ಕರ್ಮ ಮಾಡುವಾಗ ಮುಂದೆ ಇಂಥ ಕರ್ಮ ಮಾಡಿಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಡುವಂಥ ಪ್ರಮೇಯ ಪ್ರಸಂಗ ನಮ್ಮದಾಗಬಾರ್ದು. ಅದಕ್ಕೆ ತ್ರಿಕಾಲದರ್ಶಿಯಾಗಿ ಕರ್ಮ ಮಾಡಿ ಅಂತ ಹೇಳ್ತಾರೆ ಬಾಬಾ. ಜೂಟ್ ನೈ ಬೋಲ್ನಾ ಅಂತಾರೆ ಬಾಬೋರು. ಏನಾಗಲ್ಲ ಬಿಡು, ಗೊತ್ತಾಗುತ್ತೆ ಬಿಡು, ಯಾರಿಗೇನು ಗೊತ್ತಾಗುತ್ತೆ ಬಿಡು ಅಲ್ಲ, ಆ ಜೂಟ್ ನಮಗೆ ರಿವರ್ಸ್ ಆಗುತ್ತೆ, ಬೂಮ್ರಾಂಗ್ ಅಂತ ಹೇಳ್ತಾರೆ. ಅದಕ್ಕೆ ಸಚ್ಚೆ ಬಾಪ್ಸೆ ಸಚ್ಚೆ ರೆಹನಾ, ಸತ್ಯ ತಂದೆಯ ಜೊತೆಗೆ ಸತ್ಯವಂತರಾಗಿರಬೇಕು. ಇನ್ನು ಸೆಕೆಂಡ್ ಲೈನ್ ಹೇಳ್ತಾರೆ ಬಾಬಾ, ಭಾರತ್ ಕೋ ಸ್ವರ್ಗ ಬನಾನೆ ಮೇ ಅಪ್ನಿ ಏಕ್ ಕೌಡಿ ಸಫಲ್ ಕರ್ನಿ ಹೇ. ಭಾರತವನ್ನು ಸ್ವರ್ಗ ಮಾಡೋದಕ್ಕೆ ನಮ್ಮ ಒಂದೊಂದು ಬಿಡಿಗಾಸನ್ನು ಏನು ಮಾಡಬೇಕಾಗಿದೆ, ಸಫಲ. ಯಾಕೆಂದರೆ ಈಗಿಲ್ಲದಿದ್ದರೆ ಮತ್ತೆಂದಿಗೂ ಅವಕಾಶ ಸಿಗಲ್ಲ. ಬಾಬಾ ಹೇಳ್ತಿದ್ದಾರೆ ಎಷ್ಟು ಸಫಲ ಮಾಡ್ತೀವೋ ಅಷ್ಟು ಅದರದ್ದು ಬೆನಿಫಿಟ್ಸು ಪ್ರಾಪ್ತಿ ವರ್ಷ ಭಾಗ್ಯ ನಮ್ಮದು. ಬ್ರಹ್ಮ ಬಾಪ್ ಸಮಾನ್ ಸರೆಂಡರ್ ಹೋ ಟ್ರಸ್ಟಿ ಬನ್ಕರ್ ರೆಹನ. ಬಾಬಾ ಹೇಳ್ತಾರೆ ನಿಮ್ಮದು ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಆದರೆ ಅದನ್ನು ಸತ್ಕಾರ್ಯಕ್ಕೆ
ಸತ್ಪಾತ್ರರಿಗೆ ಸತ್ಯ ಕಾಲದಲ್ಲಿ, ಅಂದರೆ ಸಮಯೋಚಿತವಾಗಿ, ಯಾವಾಗೋ ಕೊಡ್ತೀನಿ ಅಂತಲ್ಲ, ಅವಶ್ಯಕತೆ ಇದ್ದಾಗ ಮಾಡಬೇಕು ಯಾವುದೇ ಆಗಲಿ. ಹೀಗೆ ಅದನ್ನು ನಿಮಿತ್ತವಾಗಿ ನೀವೇ ನಿಭಾಯಿಸುತ್ತಾ ಸಂದರ್ಭ ಬಂದಾಗ ಆ ಸತ್ಕಾರ್ಯದಲ್ಲಿ ಅಥವಾ ಬಾಬಾ ಹೇಳ್ತಾರೆ ಅನಿವಾರ್ಯ ಕಾರ್ಯಗಳು ಮಾಡಲೇಬೇಕು ಅನ್ನೋದಂದಾಗ ಅಲ್ಲಿ ದಿಲ್ಸೆ ಬುದ್ಧಿಸಿ ಬಾಬಾ ಏನು ಹೇಳ್ತಾರೆ, ಟ್ರಸ್ಟಿಯಾಗಿ ಅದನ್ನು ಬಳಸಿ ಅದನ್ನು ಸಫಲ ಮಾಡ್ಕೊಳ್ಳಿ. वरदान। हर आत्मा के संबंध संपर्क में आते सब प्रश्नों से पार रहने वाले सदा प्रसन्न चित्त भव। ಏನು ಹೇಳ್ತಾರೆ ಬಾಬಾ, ಇಡೀ ದಿನ ಪ್ರಸನ್ನ ಚಿತ್ತ ಆಗಬೇಕು. ಪ್ರಸನ್ನ ಇರಬೇಕಂದ್ರೆ ಹೆಂಗಿರಬೇಕು? ಪ್ರಶ್ನೆಗಳಿದ್ದಲ್ಲಿ ಎಲ್ಲಿ ಪ್ರಸನ್ನತೆ ಬರುತ್ತೆ? ಅದಕ್ಕೆ ಹೇಳ್ತಾರೆ ಎಲ್ಲರ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಸಹ ಎಲ್ಲ ಪ್ರಶ್ನೆಗಳಿಂದ ಮುಕ್ತ ಸ್ಥಿತಿ ನಿಮ್ಮದಿತ್ತು ಅಂದರೆ ಮಾತ್ರ ನೀವು ಪ್ರಸನ್ನರಾಗಲಿಕ್ಕೆ ಸಾಧ್ಯ. ಅದಕ್ಕೆ ವಿವರಣೆ ಕೊಡ್ತಾರೆ ಬಾಬಾ, ಹರ ಆತ್ಮಕ್ಕೆ ಸಂಬಂಧ ಸಂಪರ್ಕ ಮೇ ಆತೆ, ಪ್ರತಿಯೊಂದು ಆತ್ಮನ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಕಭಿ बाबा ಹೇಳ್ತಾರೆ चित्त के अंदर यह प्रश्न उत्पन्न ना हो कि ऐसा क्यों करता है, वह क्यों कहता, यह बातें ऐसे नहीं ऐसी होनी चाहिए. ಯಾರದೇ ಸಂಬಂಧ ಸಂಪರ್ಕ ಅಂದರೆ ಒಡನಾಟದಲ್ಲಿ, ವ್ಯವಹಾರದಲ್ಲಿ ಅಥವಾ ಅವ್ರ ಜೊತೆ ನಾವು ಬೆರೆತಾಗ ಕೆಲವೊಮ್ಮೆ ಅವ್ರ ವರ್ತನೆಗಳು ನೋಡಿದಾಗ ನಮಗೇನು ಅನಿಸುತ್ತೆ, ಇವ್ರು ಯಾಕೆ ಹೀಗೆ ಮಾಡ್ತಾರೆ? ಪ್ರಶ್ನೆ ಬಂತ ಅಲ್ಲಿ ಪ್ರಸನ್ನತೆ ಇರೋದಿಲ್ಲ. ಅದಕ್ಕೆ ಪ್ರಶ್ನೆಗಳ ಕ್ಯೂನ ಹಿಂದೆ ಹೋಗಬೇಡಿ ಅಂತ ಹೇಳ್ತಾರೆ ಬಾಬೂರು. ಅದಕ್ಕೆ ನೀವೆಷ್ಟು ಪ್ರಶ್ನೆಗಳನ್ನು ಬೆಳೆಸ್ತಾ ಹೋಗ್ತೀರಿ, ನಿಮ್ಮ ಸ್ಥಿತಿ ಅಸ್ತವ್ಯಸ್ತ ಆಗುತ್ತೆ, ಸಮಯ ಶಕ್ತಿ ವೇಸ್ಟ್ ಆಗುತ್ತೆ. ಅದಕ್ಕೆ ವ್ಯರ್ಥದ ರಚನೆಯನ್ನು ಕಂಟ್ರೋಲ್ ಮಾಡಿದಾಗಲಿ ಪ್ರಸನ್ನರಾಗ್ಬೋದು. ಇನ್ನು ಸ್ಲೋಗನ್, अपने नयनों में बिंदु रूप बाप को संभालो तो और कोई समा नहीं सकते. ಒಬ್ರಿಗೆ ಸ್ಥಾನ ಕೊಟ್ಮೇಲೆ ಮತ್ತೆಲ್ಲಿ ಇರುತ್ತೆ ಜಾಗ. ಅದಕ್ಕೆ ನಮ್ಮ ನಯನಗಳಲ್ಲಿ ಬಿಂದು ರೂಪ ತಂದೆಯನ್ನೇ ತುಂಬಿಕೊಂಡಾಗ, ನಮ್ಮ ಕಣ್ಗಳಲ್ಲಿ ಬಾಬನ್ ತುಂಬಿಕೊಂಡಾಗ ಮತ್ತು ಬೇರೆ ಏನು ತುಂಬಲಿಕ್ಕೆ ಬರೋದೇ ಇಲ್ಲ. ಅದಕ್ಕೆ ಶುಭಾಬವ್ರನ್ನ ಸದಾ ಏನು ಹೇಳ್ತಾರೆ, ಹೃನ್ಮನಗಳು ಅಂತ ಮನದಲ್ಲಿ ಕಂಗಳಲ್ಲಿ ತುಂಬ್ಕೊಂಡ್ಬಿಟ್ರೆ ಬಾಬಾ ಹೇಳ್ತಾರೆ ಮತ್ತು ಯಾವುದಕ್ಕಲ್ಲಿ ಜಾಗ ಇರೋದಿಲ್ಲ. ಅದಕ್ಕೆ ನಮ್ಮನ್ನು ನಾವು ನೋಡ್ಕೊಳ್ತಾ ಇರಬೇಕು. ನಾನು ಬಾಬಾವ್ರನ್ನ ನನ್ನ ಜೊತೆ ಇಟ್ಕೊಂಡಿದ್ದೀನ, ನನ್ನ ನೋಟದಲ್ಲಿ ಇದ್ದಾರ ಬಾಬಾ, ನನ್ನ ಮಾತಿನಲ್ಲಿ ಇದ್ದಾರ ಬಾಬಾ, ನಾನು ಅವ್ರ ನೆನಪಿಲ್ಲೇ ಮಾಡ್ತೀನ ಅಂತ ನಾನು ಚೆಕ್ ಮಾಡಿಕೊಂಡಾಗ ಬದಲಾವಣೆ ಸಹಜ. ಅಚ್ಚ, ಓಂ ಶಾಂತಿ. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಅಲ್ಲಿದೆ ನೋಡು ನಮ್ಮ ಮನೆ. ಪರಮಪಿತನು ನೆಲೆಸಿಹನಲ್ಲಿ, ಪರಮ ಶಾಂತಿಯ ಧಾಮವು ಅಲ್ಲಿ. ಪರಮಪಿತನು ನೆಲೆಸಿಹನಲ್ಲಿ, ಪರಮ ಶಾಂತಿಯ ಧಾಮವು ಅಲ್ಲಿ. ಸರ್ವ ಆತ್ಮರ ಪಿತನಿಹನಲ್ಲಿ, ಸರ್ವ ಆತ್ಮರ ಪಿತನಿಹನಲ್ಲಿ. ಸರ್ವ ಗುಣಗಳ ಸಾಗರನಲ್ಲಿ, ಸರ್ವ ಆತ್ಮರ ಪಿತನಿಹನಲ್ಲಿ. ಸರ್ವ ಗುಣಗಳ ಸಾಗರನಲ್ಲಿ, ಮೂರು ಲೋಕದ ಪತಿಯಿಹನಲ್ಲಿ.
ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಅಲ್ಲಿದೆ ನೋಡು ನಮ್ಮ ಮನೆ, ಅದುವೇ ನಿಜ ಸತ್ಯ ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಪರಂಧಾಮವು ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ. ಅಲ್ಲಿದೆ ನೋಡು ನಮ್ಮ ಮನೆ.